ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೈ ಕೊಕ್ಕನವರ್, ಕನ್ನಡ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹುನ್ನೂರು ಜಮಖಂಡಿ. ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಸಾಹಿತ್ಯ ಅನ್ನೋದು ನಮ್ಮ ಜೀವನದ ಜೀವ ಇದ್ದ ಹಾಗೆ. ಮಾತೃಭಾಷೆ ಅಷ್ಟೇ ಅಲ್ಲದೆ ಮಾತೃ ಸ್ಥಾನದಲ್ಲಿ ನಿಂತುಕೊಂಡು ನಮ್ಮೆಲ್ಲರ ಬಾಳನ್ನ ಬೆಳಗುವಂತ ಕಾಮಧೇನು ಕಲ್ಪವೃಕ್ಷ. ಇಂಥ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳಾಗೋದು ಮತ್ತು ಕನ್ನಡವನ್ನ ಅಧ್ಯಯನ ಮಾಡೋದು ಒಲಿದು ಬಂದಂತ ಒಂದು ಸೌಭಾಗ್ಯ. ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ನಾನು ಕೇಳ್ತೀನಿ, ಐಚ್ಛಿಕ ಕನ್ನಡ ವಿಷಯವನ್ನ ಏಕೆ ಆಯ್ಕೆ ಮಾಡಿಕೊಂಡಿದ್ದೀರಿ, ಅಥವಾ ಕನ್ನಡದ ವಿದ್ಯಾರ್ಥಿಗಳಾಗಿ KS IAS ಅಂತಕ್ಕಂಥ ಪರೀಕ್ಷೆಗಳನ್ನ ಏಕೆ ಬರಿತಾ ಇದ್ದೀರಿ? ಈ ಎಲ್ಲ ಪ್ರಶ್ನೆಗಳಿಗೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಬಹಳಷ್ಟು ರೀತಿಯಲ್ಲಿ ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ಆ ಎಲ್ಲ ಉತ್ತರಗಳಲ್ಲಿ 3 ಉತ್ತರಗಳು ಬಹಳ ಪ್ರಮುಖವಾಗಿರ್ತದೆ. ಸರ್, ಮಾತೃಭಾಷೆ ಬಹಳ ಸರಳವಾದಂಥದ್ದು, ಈ ಒಂದು ಭಾಷೆಯಲ್ಲಿ ನಾನು KS IAS ಅನ್ನು ಮಾಡೋಕೆ ಸರಳ ಅಂತ ಅನಿಸ್ತು, ಹಾಗಾಗಿ ತಗೊಂಡಿದ್ದೀನಿ ಅಂತ ಕೆಲವರು ಹೇಳಿದ್ರೆ, ಇಲ್ಲಿ ಕೆಲವರು ಕನ್ನಡ ಸಾಹಿತ್ಯದ ಬಗ್ಗೆ ಬಹಳಷ್ಟು ಆಸಕ್ತಿ ನನಗಿರೋದ್ರಿಂದ ಕತೆ, ಕಾವ್ಯ, ಕವನ, ಕಾದಂಬರಿ ಇಂಥವುಗಳಲ್ಲಿ ಸಾಧನೆ ಮಾಡ್ಬೇಕಂತ ಅಂದ್ಕೊಂಡು ಕನ್ನಡ ಸಾಹಿತ್ಯದ ಸ್ವರೂಪ ಆಯಾಮಗಳನ್ನ ಅರ್ಥ ಮಾಡಿಕೊಳ್ಳುವ ಉದ್ದೇಶದಿಂದ ತೆಗೆದುಕೊಂಡಿದ್ದೀನಿ ಅಂತ ಒಂದಿಷ್ಟು ವಿದ್ಯಾರ್ಥಿಗಳು ಹೇಳ್ತಾರೆ. ಇನ್ನು 3ನೆಯ ಕ್ಯಾಟಗರಿಗೆ ಸೇರ್ತಕ್ಕಂಥ ವಿದ್ಯಾರ್ಥಿಗಳು ನನ್ನ ಸ್ನೇಹಿತ ತಗೊಂಡ ಸರ್, ಅದಕ್ಕೋಸ್ಕರ ನಾನು ತಗೊಂಡೆ ಅಂತ ಒಂದಿಷ್ಟು ಉತ್ತರಗಳು ನಮಗೆ ಬರ್ತದೆ. ಅದೇನೇ ಇರಲಿ, ಬೈ ಚಾಯ್ಸ್, ಬೈ ಚಾನ್ಸ್, ಬೈ ಮಿಸ್ಟೇಕ್, ಈ 3 ರೀತಿಯಿಂದ ನಾವು ಕನ್ನಡದ ವಿದ್ಯಾರ್ಥಿಗಳ ಆದ್ಮೇಲೆ ಕನ್ನಡವನ್ನ ನಾವು ಒಪ್ಕೊಳ್ಬೇಕು ಮತ್ತು ಅಪ್ಕೊಳ್ಬೇಕು. ಯಾಕಂದ್ರೆ ಕವಿ ಕುವೆಂಪುರವರು ಹೇಳುವಾಗೆ, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು ಎನ್ನುವ ಮಾತನ್ನ ಆಧರಿಸಿ ಹೇಳುವುದಾದ್ರೆ, ಕನ್ನಡಗೋಸ್ಕರ ಯಾರು ಕೆಲಸ ಮಾಡಿದ್ದಾರೆ, ಕನ್ನಡದಲ್ಲಿ ಯಾರು ಅಧ್ಯಯನ ಮಾಡಿದ್ದಾರೆ, ಅಥವಾ ಕನ್ನಡ ಭಾಷೆಯನ್ನು ಯಾರು ಅತ್ಯಂತ ಪ್ರೀತಿಯಿಂದ ಆಪ್ತತೆಯಿಂದ ಅಪ್ಪಿಕೊಂಡಿದ್ದಾರೆ, ಕನ್ನಡ ಯಾರನ್ನೂ ಕೈ ಬಿಟ್ಟಿಲ್ಲ. ಈ ದೃಷ್ಟಿಯಿಂದ ಕನ್ನಡದ ಆಸಕ್ತಿಗೆ ಇನ್ನಷ್ಟು ಸ್ಫೂರ್ತಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಒಂದಿಷ್ಟು ಕನ್ನಡ ಸಾಹಿತ್ಯ ಚರಿತ್ರೆಯ ಬಗ್ಗೆ ವಿಡಿಯೋಗಳನ್ನ ಮಾಡಬೇಕು ಅಂತ ಅಂದುಕೊಂಡು ಮೊಟ್ಟ ಮೊದಲನೇ ವಿಡಿಯೋವನ್ನ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇತರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮೊಟ್ಟ ಮೊದಲನೆಯ ಒಂದು ವಿಷಯ ಕನ್ನಡ ಸಾಹಿತ್ಯದ ಪ್ರಾಚೀನತೆ. ಮುಖ್ಯವಾಗಿ ಸಾಹಿತ್ಯ ಅಂದ್ರೆ ಏನು ಅನ್ನೋದನ್ನ ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಒಂದು ಭಾಷೆಯಲ್ಲಿ ಇರ್ತಕ್ಕಂಥ ಒಟ್ಟು ಗ್ರಂಥಗಳ ರಾಶಿ ಅಥವಾ ಸಮೂಹವನ್ನ ನಾವು ಸಾಹಿತ್ಯ ಅಂತ ಕರಿತೀವಿ. ಇದರಲ್ಲಿ ಶುದ್ಧ ಸಾಹಿತ್ಯ ಮತ್ತು ಜನಪದ ಸಾಹಿತ್ಯ ಅಂತ 2 ಪ್ರಕಾರಗಳನ್ನ ಮಾಡ್ಕೊಂಡು ಬಂದಿದ್ದು ರೂಢಿ. ಕವಿಯಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು, ವಸ್ತು ವೈವಿಧ್ಯತೆಯನ್ನು ಇಟ್ಕೊಂಡು ರಸಧ್ವನಿ, ಔಚಿತ್ಯಾದಿಗಳನ್ನ ಬಳಸಿಕೊಂಡು ಬರಿತಕ್ಕಂತ ಸಾಹಿತ್ಯಕ್ಕೆ ನಾವು ಶಾಸ್ತ್ರೀಯ ಸಾಹಿತ್ಯ ಅಥವಾ ಶುದ್ಧ ಸಾಹಿತ್ಯ ಅಂತ ಹೇಳ್ತೀವಿ. ಇನ್ನು ಮೌಖಿಕ ಪರಂಪರೆಯಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ತಲಾಂತರದಿಂದ ಬಂದಿರತಕ್ಕಂತಹ ಮೌಖಿಕ ಪರಂಪರೆಯ ಗ್ರಾಮೀಣ ಸೊಗಡಿನ ಸಾಹಿತ್ಯವನ್ನ ನಾವು ಜನಪದ ಸಾಹಿತ್ಯ ಅಂತ ಹೇಳ್ತೀವಿ. ಈ 2 ಸಾಹಿತ್ಯಕ್ಕೆ ಒಂದು ಪರಂಪರೆ ಇರೋದು ನಮ್ಮಲ್ಲಿ ಅಥವಾ ವಿಶ್ವ ಸಾಹಿತ್ಯದಲ್ಲಿ ಕೂಡ ಅದು ಇದೆ. ಮಾನವನ ಪ್ರತಿಯೊಂದು ಅನುಭವಕ್ಕೂ ಒಂದು ಇತಿಹಾಸ ಇದೆ. ಆತನ ಸಂಸ್ಕೃತಿಗೆ ಒಂದು ಇತಿಹಾಸ ಇದೆ, ಆತ ನಡೆದುಕೊಂಡ ಬಂದ ದಾರಿಗೆ ಒಂದು ಇತಿಹಾಸ ಇದೆ, ಆತನ ವಿಕಾಸಕ್ಕೂ ಒಂದು ಇತಿಹಾಸವಿದೆ. ಹೀಗೆ ಎಲ್ಲ ಅನುಭವಕ್ಕೂ ಒಂದು ಇತಿಹಾಸವಿರುವಂತೆ ಸಾಹಿತ್ಯಕ್ಕೂ ಒಂದು ಇತಿಹಾಸ ಇದೆ. ನಾನು ಮೊದಲೇ ಹೇಳಿದ ಹಾಗೆ 2000 ಸುದೀರ್ಘ ಇತಿಹಾಸವನ್ನ ಹೊಂದಿರತಕ್ಕಂತ ನಮ್ಮ ಭಾಷೆ ಶಾಸ್ತ್ರೀಯ ಸ್ಥಾನಮಾನವನ್ನ ಪಡ್ಕೊಂಡಂತ ಭಾರತೀಯ ಶ್ರೇಷ್ಠ ಭಾಷೆಗಳಲ್ಲಿ ಮತ್ತು ಉತ್ಕೃಷ್ಟ ಭಾಷೆಗಳಲ್ಲಿ ಅತ್ಯಂತ ಜನಪ್ರಿಯತೆಗಳಲ್ಲಿ ಒಂದಾಗಿರ್ತಕ್ಕಂಥ ಭಾಷೆ. ಇವತ್ತು ಅಷ್ಟ ಜ್ಞಾನಪೀಠ ಪ್ರಶಸ್ತಿಗಳಿಗೆ ಭಾಜನವಾದಂತ ಈ ಒಂದು ಭಾಷೆಯ ಚರಿತ್ರೆಯನ್ನ, ಈ ಒಂದು ಭಾಷೆ ಮತ್ತು ಸಾಹಿತ್ಯದ ಇತಿಹಾಸವನ್ನ, ಅದರ ಪ್ರಾಚೀನತೆಯನ್ನ ಅರ್ಥ ಮಾಡಿಕೊಳ್ಳೋದೇ ಒಂದು ವಿಶೇಷವಾದಂತ ಅಚ್ಚರಿ ಮತ್ತು
ನಮ್ಮ ನೆಲದ ಬಗ್ಗೆ, ಭಾಷೆಯ ಬಗ್ಗೆ ಅಭಿಮಾನ ಪಡಬೇಕಾದಂತ ಸಂಗತಿ. ಬಹಳಷ್ಟು ಜನ ಕನ್ನಡ ಭಾಷೆ ಸಂಸ್ಕೃತ ಜನ್ಯ ಅಂತ ಒಂದು ವಾದವನ್ನು ಇಟ್ಟುಕೊಂಡು ಹಲವಾರು ದಿನಗಳವರೆಗೆ ಚರ್ಚೆ ಮಾಡ್ತಾ ಬಂದ್ರು. ಆದ್ರೆ ನಂತರದ ಸಂಶೋಧನೆಗಳಲ್ಲಿ ಇದು ಸಂಸ್ಕೃತ ಜನ್ಯ ಆಗೋಕೆ ಸಾಧ್ಯ ಇಲ್ಲ. ಸಂಸ್ಕೃತದಿಂದ ಪದಗಳನ್ನ ಎರವಲಾಗಿ ಪಡ್ಕೊಂಡಿರ್ಬೋದು, ಆದ್ರೆ ದ್ರಾವಿಡದಿಂದ ಕವಲೊಡೆದಂತ ಇದೊಂದು ದ್ರಾವಿಡ ಭಾಷೆ ಅಂತಕ್ಕಂಥದ್ದು ಸಂಶೋಧನೆಯಿಂದ ಇದು ನಿರ್ಧಾರವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಇಂಥ ಒಂದು ಸಾಹಿತ್ಯದ ಪ್ರಾಚೀನತೆಯನ್ನ ಅರ್ಥ ಮಾಡಿಕೊಳ್ಳಲು ನಮಗೆ ಆಧಾರ ಮತ್ತು ಆಕರಗಳು ಬಹಳ ಅವಶ್ಯ. ಮುಖ್ಯವಾಗಿ ಆಧಾರಗಳಲ್ಲಿ ಸಾಮಾನ್ಯ ಸ್ವರೂಪದಲ್ಲಿ ನಾವು ನಮ್ಮ ಭಾಷೆಯ ಆರಂಭ ಎಂದಾಯಿತು, ಆ ಭಾಷೆಯ ಆ ನೆಲದ ಅಥವಾ ನೆಲದ ಹೆಸರಿನ ವ್ಯುತ್ಪತ್ತಿ ಹೇಗಿದೆ, ಮತ್ತು ನಮ್ಮ ಭಾಷೆಯ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ಅಂಶಗಳು ಯಾವುವು, ಜೊತೆಗೆ ವಿಕಾಸದ ಹಂತಗಳು ಯಾವುವು, ಈ ಎಲ್ಲ ಅಂಶಗಳನ್ನ ಸಾಮಾನ್ಯ ಸ್ವರೂಪದಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಅದಾದ್ಮೇಲೆ ವಿಶಿಷ್ಟ ಸ್ವರೂಪದಲ್ಲಿ ಈ ನಮ್ಮ ಕನ್ನಡ ಭಾಷೆಗೆ ಕಾಲಘಟ್ಟ, ಅಂದ್ರೆ ಯಾವ್ಯಾವ ಕಾಲಘಟ್ಟದಲ್ಲಿ ಈ ಭಾಷೆ ಬದಲಾವಣೆ ಹೊಂತ ಬಂತು ಅಥವಾ ಯಾವ ಕಾಲಘಟ್ಟದಲ್ಲಿ ಇದು ಆರಂಭವಾಯಿತು, ಮತ್ತು ಸ್ಥಳದಿಂದ ಸ್ಥಳಕ್ಕೆ ಅಂದ್ರೆ ಪ್ರಾದೇಶಿಕತೆಯನ್ನ ಯಾವ ರೀತಿ ಪಡ್ಕೊಂತು, ಮತ್ತು ಈ ಭಾಷೆಗೆ ಇತರ ಪರಿಸ್ಥಿತಿಗಳು ಯಾವ ರೀತಿ ಅನುಕೂಲಕರವಾಗಿದ್ದವು ಅಥವಾ ಪೂರಕ ಮಾರಕವಾಗಿದ್ದವು, ಅದಾದ್ಮೇಲೆ ಈ ಭಾಷೆಯ ಮೇಲೆ ಪ್ರಭಾವ ಬೀರತಕ್ಕಂಥ ಅಂಶಗಳು, ಆಮೇಲೆ ಇದಕ್ಕೆ ಪೂರಕವಾಗಿರ್ತಕ್ಕಂಥ ಪರಿಸರ, ಎಲ್ಲ ಅಂಶಗಳನ್ನ ವಿಶಿಷ್ಟ ಸ್ವರೂಪದಲ್ಲಿ ನಾವು ನೋಡ್ತೀವಿ. ಮುಖ್ಯವಾಗಿ ಕವಿಗಳ ಕಾಲ, ಅವರ ಜೀವನ, ಆಮೇಲೆ ಆ ಕೃತಿ ಅಥವಾ ಆ ಶಾಸನ, ಆ ಸಾಹಿತ್ಯ ಹುಟ್ಟಿಕೊಂಡಿರ್ತಕ್ಕಂಥ ರಚನಾ ಸಂದರ್ಭವನ್ನು ಇಟ್ಕೊಂಡು ನಾವು ಸಾಹಿತ್ಯದ ಪ್ರಾಚೀನತೆಯನ್ನ ಅರ್ಥ ಮಾಡ್ಕೋಬೇಕು ಅಂತಾರೆ DLN ಅವರು. ಮುಖ್ಯವಾಗಿ ಕನ್ನಡದ ಈ ಪ್ರಾಚೀನತೆಯನ್ನ ಅಥವಾ ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನ ನಾವು ಅರ್ಥ ಮಾಡಿಕೊಳ್ಳಲು ಅಥವಾ ಅದರ ಬಗ್ಗೆ ತಿಳಿದುಕೊಳ್ಳಬೇಕಾದ ಸಂದರ್ಭದಲ್ಲಿ ಈ ಮುಂದೆ ಹೇಳ್ತಕ್ಕಂಥ ಕೆಲವು ಕೃತಿಗಳು ನಮಗೆ ದಾರಿದೀಪವಾಗ್ತವೆ. ಉದಾಹರಣೆಗೆ R ನರಸಿಂಹಾಚಾರ್ಯರ ಕರ್ನಾಟಕ ಕವಿ ಚರಿತ್ರೆ, ಇದು ಕ್ರಿಸ್ತಶಕ 1907ರಲ್ಲಿ ರಚನೆಯಾಗಿರ್ತಕ್ಕಂಥದ್ದು. EP ರೈಸ್ ರವರ ಹಿಸ್ಟರಿ ಆಫ್ ಕ್ಯಾಂಬ್ರಿಡ್ಜ್ ಲಿಟರೇಚರ್, ಇದು ಕ್ರಿಸ್ತಶಕ 1915ರಲ್ಲಿ ರಚನೆಯಾಗಿರ್ತಕ್ಕಂಥದ್ದು. ಹಾಗೆ K ವೆಂಕಟರಾಮಪ್ಪ ಅವರ ಕನ್ನಡ ಸಾಹಿತ್ಯ ಚರಿತ್ರೆ 1939. ಮೈಸೂರು ವಿಶ್ವವಿದ್ಯಾಲಯ ಕನ್ನಡ ಸಾಹಿತ್ಯ ಚರಿತ್ರೆ 1940. ಡಾಕ್ಟರ್ ರಂಶ್ರೀ ಮುಗುಳೆಯವರ ಕನ್ನಡ ಸಾಹಿತ್ಯ ಚರಿತ್ರೆ 1964. ಅದಾದ್ಮೇಲೆ ಎಂ ಮರಿಯಪ್ಪ ಭಟ್ರವರ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ಕ್ರಿಸ್ತಶಕ 1960. ಕೀರ್ತಿನಾಥ್ ಕುರ್ತಕೋಟಿಯವರ ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನ ಕ್ರಿಸ್ತಶಕ 1962. ಡಾಕ್ಟರ್ ರಂಶ್ರೀ ಮುಗುಳಿಯವರ ಕನ್ನಡ ಸಾಹಿತ್ಯದ ಇತಿಹಾಸ ಕ್ರಿಸ್ತಶಕ 1963. ತಸು ಶ್ಯಾಮರಾಯ್ ಅವರ ಕನ್ನಡ ಸಾಹಿತ್ಯ ಚರಿತ್ರೆ ಕ್ರಿಸ್ತಶಕ 1964. ಬೆಂಗಳೂರು ವಿಶ್ವವಿದ್ಯಾಲಯದ ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆ ಕ್ರಿಸ್ತಶಕ 1975. ಅದೇ ಬೆಂಗಳೂರು ವಿಶ್ವವಿದ್ಯಾಲಯದ ಸಾಮಾನ್ಯನಿಗೆ ಕನ್ನಡ ಸಾಹಿತ್ಯ ಚರಿತ್ರೆ ಕ್ರಿಸ್ತಶಕ 1975. ಈ ಒಟ್ಟು ಕೃತಿಗಳ ಆಧಾರವನ್ನು ಇಟ್ಕೊಂಡು ಇವರು ಚರ್ಚೆ ಮಾಡಿರ್ತಕ್ಕಂಥ ವಿಚಾರಗಳನ್ನ ಮಂಡಿಸುವುದಾದ್ರೆ, ಮೊಟ್ಟ ಮೊದಲು ಕರ್ನಾಟಕ ಅಂತಕ್ಕಂಥ ಪದದ ನಿಷ್ಪತ್ತಿ, ಅದರ ಅರ್ಥವನ್ನ ಉಲ್ಲೇಖಗಳ ಹಿನ್ನೆಲೆಯಲ್ಲಿ ನಾನು ಹೇಳ ಬಯಸ್ತೇನೆ. ಯಾಕೆಂದ್ರೆ ಕರ್ನಾಟಕ ಕನ್ನಡ ಬಹಳ ಸಾಮೀಪ್ಯ ಇರತಕ್ಕಂಥ ಶಬ್ದಗಳು. ಅಂದ್ರೆ ಒಂದು ನಾಡು ನುಡಿಗೆ ಸಾಮೀಪ್ಯವನ್ನು ಕಲ್ಪಿಸಿ ಹೇಳಿರ್ತಕ್ಕಂಥ ಈ ಪದಗಳನ್ನ ಗಮನಿಸುವುದಾದ್ರೆ, ಉದಾಹರಣೆಗೆ ಭಾರತ ದೇಶದಲ್ಲಿ ರಾಜ್ಯದ ಹೆಸರುಗಳೇ ಬೇರೆ ಇರತಕ್ಕಂಥ ಮತ್ತು ಅಲ್ಲಿಯ ಭಾಷೆ ವಿಭಿನ್ನವಾಗಿರ್ತಕ್ಕಂಥ ರಾಜ್ಯಗಳು ಸಿಗ್ತಾ ಹೋಗ್ತದೆ. ನಮಗೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಅಲ್ಲಿ ಹಿಂದಿ ಮಾತೃಭಾಷೆಯಾಗಿ ನಿಂತುಕೊಳ್ತದೆ. ಆಂಧ್ರ ಪ್ರದೇಶದಲ್ಲಿ ತೆಲುಗು ಭಾಷೆ ಅಲ್ಲಿ ಮಾತೃಭಾಷೆ ಆಗ್ತದೆ. ಕೇರಳ ರಾಜ್ಯದಲ್ಲಿ ಮಲಯಾಳಂ ಮಾತೃಭಾಷೆ ಆಗ್ತದೆ. ನೋಡ್ರಿ, ಕೇರಳ ಮಲಯಾಳಂ, ಆಂಧ್ರ ಪ್ರದೇಶ್ ತೆಲುಗು. ಅಂದ್ರೆ ರಾಜ್ಯಕ್ಕೂ ಮತ್ತು ಆ ಭಾಷೆಗೂ ಸಂಬಂಧಗಳಿಲ್ಲ. ಆದ್ರೆ ನಮ್ಮ ರಾಜ್ಯದ ಭಾಷೆ ಹಾಗಲ್ಲ, ಅಥವಾ ನಮ್ಮ ನಾಡು ಹಾಗಲ್ಲ. ಕರ್ನಾಟಕ ಕನ್ನಡ,
ಒರಿಸ್ಸಾ ಓರಿಯಾ, ಗುಜರಾತ್ ಗುಜರಾತಿ, ತಮಿಳುನಾಡು ತಮಿಳು, ಇವೆಲ್ಲ ರಾಜ್ಯಕ್ಕೂ ಮತ್ತು ಆ ಭಾಷೆಗೂ ಸಾಮೀಪ್ಯ ಇರತಕ್ಕಂತ ಶಬ್ದಗಳನ್ನ ನಾವು ನೋಡ್ತೀವಿ. ಈ ನಿಟ್ಟಿನಲ್ಲಿ ಕರ್ನಾಟಕ ಕನ್ನಡಕ್ಕೂ ಕನ್ನಡ ನಾಡಿಗೂ ಸಾಮೀಪ್ಯ ಇರತಕ್ಕಂತ ಒಂದು ಸಂದರ್ಭವನ್ನು ಇಟ್ಕೊಂಡು ಕರ್ಣ ಅಥವಾ ಕರ್ಣರು ಅಂತಕ್ಕಂತ ಒಂದು ಜನಾಂಗ ಮೂಲತಃ ವಾಸವಾಗಿರ್ತಕ್ಕಂಥ ಪ್ರದೇಶಕ್ಕೆ ಕರ್ನಾಟಕ ಅಂತ ತಿಳ್ಕೊಂಡು ಗೋವಿಂದ್ ಪೈರ್ ಅವರು ಒಂದು ವಿಚಾರವನ್ನು ಹೇಳ್ತಕ್ಕಂಥದ್ದು. ಕರ್ಣ ಅಂತಕ್ಕಂಥ ಜನಾಂಗ, ನಾಟ ಅಂತಕ್ಕಂಥ ಪ್ರದೇಶ. ಯಾವ ಪ್ರದೇಶ ಕರ್ಣರು ಅಂತಕ್ಕಂಥ ಜನಾಂಗದಿಂದ ಕೂಡಿತ್ತೋ ಅದೇ ಕರ್ನಾಟಕ ಆಗಿರಬಹುದು ಅನ್ನೋದು ಗೋವಿಂದ್ ಪೈರ್ ಅವರ ವಿಚಾರ. ಅವರು ಜನಾಂಗೀಯ ಮೂಲವಾಗಿ ಕರ್ನಾಟಕದ ನಿಷ್ಪತ್ತಿಯನ್ನು ಹೇಳ್ತಾರೆ. ಇದಾದ್ಮೇಲೆ ಶಬ್ದ ರತ್ನಾವಳಿ ಅಂತಕ್ಕಂಥ ಒಂದು ಕೃತಿಯಲ್ಲಿ ಕರ್ಣೇಸು ಅಟಥಿ ಅಂತ ಒಂದು ಪದ ಬರ್ತದೆ. ಇಲ್ಲಿ ಕರ್ಣೇಸು ಅಂದ್ರೆ ಖ್ಯಾತವಾಗಿರ್ತಕ್ಕಂಥ ನಾಡು ಅಂತ ಅರ್ಥ. ಅದರ ಜೊತೆಗೆ ಅಟತಿ ಅಂದ್ರೆ ಪ್ರದೇಶ ಅಂತಕ್ಕಂಥ ಅರ್ಥ. ಯಾವ ಪ್ರದೇಶ ಅತ್ಯಂತ ತನ್ನ ಸಂಪತ್ತಿನಿಂದ, ತನ್ನ ಸಂಸ್ಕೃತಿಯಿಂದ ಅಥವಾ ತನ್ನ ಅಲ್ಲಿಯ ಪ್ರಾಕೃತಿಕ ಅಂಶಗಳಿಂದ ಅತ್ಯಂತ ಜನಪ್ರಿಯವಾಗಿತ್ತು ಅನ್ನೋ ಹೆಸರಿನಲ್ಲಿ ಕರ್ಣೇಸು ಅಟತಿ ಕರ್ನಾಟಕ ಆಗಿರಬಹುದು ಅನ್ನೋದು ಶಬ್ದ ರತ್ನಾವಳಿ ಕೃತಿಯ ಉಲ್ಲೇಖ. ಇನ್ನು ಆರ್ ನರಸಿಂಹಾಚಾರ್ಯರ ವಿಚಾರವೇ ವಿಭಿನ್ನ. ಕಮ್ ಅಧಿಕ ನಾಡು, ಅದು ಕಮ್ಮಿತ್ತು ನಾಡು. ಕಮ್ಮಿತ್ತು ಅಂದ್ರೆ ಸುವಾಸನೆ. ಯಾವ ಒಂದು ನಾಡು ಸುವಾಸನೆಯ ಭರಿತವಾಗಿತ್ತು ಅದಕ್ಕೆ ಕರ್ನಾಟಕ ಅಂತ ಆಗಿರಬಹುದು ಅನ್ನೋದು ಅವರ ವಿಚಾರ. ಅಂದ್ರೆ ಸುವಾಸನೆ ಅಂತಕ್ಕಂಥ ಪದವನ್ನ ಯಾಕೆ ಅವರು ಬಳಸ್ತಾರೆ ಅಂದ್ರೆ, ಭೂಮಿಗೆ ಒಂದು ವಾಸನೆ ಇದೆ ಅಥವಾ ಮಣ್ಣಿಗೆ ಒಂದು ವಾಸನೆ ಇದೆ, ಅದಕ್ಕೆ ನಾವು ಗಂಧವತಿ ಅಂತ ಕರಿತೀವಿ. ಹಾಗೆ ಕನ್ನಡ ನಾಡಿನ ನೆಲದ ಮಣ್ಣಿನ ವಾಸನೆ ಅದ್ಭುತವಾಗಿರುವುದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬಹುಶಃ ಈ ಹೆಸರನ್ನು ಅವರು ಕೊಟ್ಟಿರ್ತಕ್ಕಂಥದ್ದು. ಹಾಗೆ ನೋಡಿದ್ರೆ ಕನ್ನಡ ನಾಡಿಗಷ್ಟೇ ಅಲ್ಲ, ಇಡೀ ಜಗತ್ತಿನ ಎಲ್ಲ ಮಣ್ಣಿಗೂ ಆ ಒಂದು ಗಂಧವತಿ ಅಂತಕ್ಕಂಥ ಅಂಶವನ್ನು ನಾವು ಕಾಣ್ತೀವಿ. ಕರ್ನಾಡು ಕರುನಾಡು ಆಗಿರಬಹುದು ಅನ್ನೋದು ಡಾಕ್ಟರ್ ರಾಬರ್ಟ್ ಅವರು ಹೇಳಿರ್ತಕ್ಕಂಥ ವಿಚಾರ. ಅಂದ್ರೆ ಕಪ್ಪು ಮಣ್ಣಿನಿಂದ ಕೂಡಿರ್ತಕ್ಕಂಥ ಈ ನೆಲಕ್ಕೆ ಕರ್ನಾಟಕ ಕರುನಾಡು ಅಂತಕ್ಕಂಥ ಹೆಸರು ಇರಬಹುದು ಅನ್ನೋದು ಅವರ ಸಂಶೋಧನೆ. ಇದು ಅತಿ ಎತ್ತರವಾದಂತ ಪ್ರದೇಶ. ಕರು ಅಂದ್ರೆ ಎತ್ತರ, ನಾಡು ಅಂದ್ರೆ ಪ್ರದೇಶ. ಎತ್ತರವಾದಂತ ಪ್ರದೇಶ ಕರ್ನಾಟಕ ಆಗಿರೋದ್ರಿಂದ ಕರುನಾಡು ಅಂತ ಇದಕ್ಕೆ ಕರೆದಿರಬಹುದು ಅಥವಾ ಹೆಸರು ಅಂದಿನ ಕಾಲದಲ್ಲಿ ಇರಬಹುದು ಅಂತ ಶಂಭಾ ಜೋಶಿ ಅವರು ಸಂಶೋಧನೆ ಮಾಡಿರ್ತಕ್ಕಂಥದ್ದು. ಇದರ ಜೊತೆಗೆ ಕದಂಬರ ಬೀರೂರು ತಾಮ್ರಪಟಗಳಲ್ಲಿ ಸಮಗ್ರ ಕರ್ನಾಟಕ ದೇಶ ಭೂವರ್ಗ ಭರ್ತಾರ ಅಂತ ಒಂದು ಬಿರುದಾವಳಿ ಇರೋದ್ರಿಂದ ಕದಂಬರ ಕಾಲಕ್ಕೆ ಕರ್ನಾಟಕ ಅಂತಕ್ಕಂಥ ಹೆಸರು ಇತ್ತು ಅನ್ನೋದನ್ನು ನಾವು ಗಮನಿಸಬಹುದು. ಇನ್ನು ಚಾಲುಕ್ಯ ರಾಣಿ ವಿಜಯಾಂಕ, ಈ ವಿಜಯಾಂಕಾಳು ಸಂಸ್ಕೃತದ ಕವಿಯತ್ರಿ. ಈಕೆ ತನ್ನನ್ನು ಕರ್ನಾಟಕ ರಾಜ್ಯ ಪ್ರಯೇ ಅಂತ ಸ್ವಪ್ರಶಂಸೆ ಮಾಡಿಕೊಂಡಿದ್ದನ್ನ ಗಮನಿಸಿದ್ರೆ, ಅವಳ ಆ ಬಿರುದಿನಲ್ಲಿ ಕರ್ನಾಟಕ ಅಂತಕ್ಕಂಥ ಪದ ಸೇರಿರುವುದನ್ನ ಗಮನಿಸಿದ್ರೆ ಕರ್ನಾಟಕದ ಉಲ್ಲೇಖ ಆ ಕಾಲಕ್ಕೆ ಇತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು. ಅದ್ರ ಜೊತೆಗೆ ಬಾದಾಮಿ ಚಾಲುಕ್ಯರ ಸೈನ್ಯಕ್ಕೆ ಕರ್ನಾಟಕ ಬಲ ಅಂತ ಹೆಸರಿತ್ತು. ಜಯಕೀರ್ತಿಯ ಚಂದೋನು ಶಾಸನದಲ್ಲಿ ಕರ್ನಾಟೇಶ್ವರ ಕಥಾ ಅಂತಕ್ಕಂಥ ಉಲ್ಲೇಖ ಸಿಕ್ಕಿದ್ದು. ಇವೆಲ್ಲ ಅಂಶಗಳ ಆಧಾರದ ಮೇಲಿಂದ ಕರ್ನಾಟಕ ಅಂತಕ್ಕಂಥ ಪದ ಇದು ಹಿಂದೆ ಕೂಡ ಇತ್ತು ಅನ್ನೋದಕ್ಕೆ ಆಧಾರಗಳು. ಕೇವಲ ನಮ್ಮ ಭಾಷೆಯಲ್ಲಿ ಸಿಕ್ಕಿರ್ತಕ್ಕಂಥ ಅಥವಾ ವಿದ್ವಾಂಸರ ಚರ್ಚೆಯ ವಿಚಾರಗಳು ಅಷ್ಟೇ ಅಲ್ಲದೆ ಅನ್ಯ ಭಾಷೆಯಲ್ಲಿಯೂ ಕೂಡ ಕರ್ನಾಟಕ ಪದದ ಉಲ್ಲೇಖಗಳು ಸಿಗ್ತವೆ. ಮುಖ್ಯವಾಗಿ ಕ್ರಿಸ್ತಶಕ ಪೂರ್ವ 3000 ವರ್ಷಗಳ ಹಿಂದೆ ರಚನೆಯಾಗಿರತಕ್ಕಂತಹ, ಅಂದ್ರೆ ಈ ಕಡೆ 2000 ಆ ಕಡೆ 3000, ಒಟ್ಟು 5000 ವರ್ಷಗಳ ಹಿಂದೆಯೇ ರಚನೆ ಆಗಿದೆ ಅಂತ ನಾವು ಏನು ಅಂದಾಜಿಸ್ತೀವಿ. ಆ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಕರ್ನಾಟಕ, ಮಹಾಭಾರತದ ಸಭಾ ಪರ್ವದಲ್ಲಿ ಕರ್ನಾಟಕ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಕರ್ನಾಟಕ ಅಂತಕ್ಕಂಥ ಒಂದು ಪದ, ಅದೇ ಮಹಾಭಾರತದ ಸಭಾ ಪರ್ವದಲ್ಲಿ ಕರ್ನಾಟಕ ಅಂತಕ್ಕಂಥ ಪದ. ಈ ಎರಡನ್ನೂ ಗಮನಿಸುವುದಾದ್ರೆ ಕರ್ನಾಟಕ ರಾಜ್ಯ ಅಥವಾ ಕರ್ನಾಟಕ ಅಂತಕ್ಕಂಥ ಪದದ ನಿಷ್ಪತ್ತಿ
ಕ್ರಿಸ್ತಶಕ ಪೂರ್ವ 3000 ವರ್ಷಗಳ ಹಿಂದೆ ಅಂದ್ರೆ ಮಹಾಭಾರತ ಕಾಲಕ್ಕೆ ಈ ಒಂದು ಪ್ರದೇಶದ ಉಲ್ಲೇಖ ನಮಗೆ ಸಿಗ್ತದೆ. ಇನ್ನು ಇತರೆ ಕೃತಿಗಳಾದಂತಹ ಶೂದ್ರಕನ ಮೃಚ್ಯುಕಟಿಕದಲ್ಲಿ ಇದಕ್ಕೆ ಕರ್ನಾಟ ಅಂತ ಕರೀತಿದ್ರು ಅಂತ ಉಲ್ಲೇಖ ಇದೆ. ಪಾಂಡ್ಯರಾಜನ ಶಡಯ್ಯನ್ ವೇಳ್ಕುಡಿ ತಾಮ್ರ ಶಾಸನದಲ್ಲಿ ಕರುನಾಡಗನ್ ಅಂತಕ್ಕಂಥ ಪದ, ಮಾರ್ಕಂಡೇಯ ಪುರಾಣದಲ್ಲಿ ಕರ್ನಾಟ ಅಂತಕ್ಕಂಥ ಪದ, ರಾಜಶೇಖರನ ಕಾವ್ಯ ಮೀಮಾಂಸೆ ಪುಸ್ತಕದಲ್ಲಿಯ ಕರ್ನಾಟಕ ಅಂತಕ್ಕಂಥ ಪದ, ಕಲ್ಲಹನನ ರಾಜತರಂಗಿಣಿಯಲ್ಲಿ ಕರ್ನಾಟ ಅಂತಕ್ಕಂಥ ಪದ, ಸೋಮದೇವನ ಕಥಾ ಸರಿತ್ ಸಾಗರದಲ್ಲಿ ಕರ್ನಾಟ ಅಂತಕ್ಕಂಥ ಪದ, ಗುಣಾಢ್ಯನ ಬೃಹತ್ ಕಥೆಯಲ್ಲಿ ಕರ್ನಾಟ ಅಂತ ಬಳಕೆಯಾಗಿರತಕ್ಕಂಥ ಪದ. ಇವೆಲ್ಲ ಆಧಾರಗಳಿಂದ ಕನ್ನಡ ನಾಡು ಅಥವಾ ಕರ್ನಾಟಕ ಅಂತಕ್ಕಂಥ ಶಬ್ದ ನಿಷ್ಪತ್ತಿ ನಮಗೆ ಕ್ರಿಸ್ತಶಕ ಪೂರ್ವದಲ್ಲಿಯೇ ಸಿಗ್ತಕ್ಕಂಥದ್ದು. ಇದೆಲ್ಲ ಆಧಾರಗಳನ್ನ ಇಟ್ಕೊಂಡು ಇದು ಕನ್ನಡ ರಾಜ್ಯದ ಅಥವಾ ಕರ್ನಾಟಕ ಅಂತಕ್ಕಂಥ ಶಬ್ದದ ಒಂದು ವಿಚಾರವಾದರೆ, ಇಲ್ಲಿ ಹುಟ್ಟಿ ಬಂದಿರತಕ್ಕಂಥ ಕನ್ನಡ ಸಾಹಿತ್ಯದ ಪ್ರಾಚೀನತೆ ಎಲ್ಲಿಂದ ಆರಂಭವಾಯಿತು? ರಾಜ್ಯ ಏನೋ 3000 ವರ್ಷಗಳ ಹಿಂದೆ ಇತ್ತು ಅನ್ನೋದಕ್ಕೆ ಒಂದಿಷ್ಟು ಉಲ್ಲೇಖ ನಮಗೆ ಸಿಕ್ಕರೆ, ಸಾಹಿತ್ಯ ಎಲ್ಲಿಂದ ಆರಂಭವಾಯಿತು? ಇದು ಬಹಳ ದೊಡ್ಡ ಪ್ರಶ್ನೆ. ಇದಕ್ಕೆ ಮುಖ್ಯವಾಗಿ ನಮಗೆ 4 ರೀತಿಯ ಆಧಾರಗಳು ಅವಶ್ಯಕ ಆಗ್ತವೆ. ಒಂದು, ಅನ್ಯ ಭಾಷೆಯಲ್ಲಿ ಸಿಗ್ತಕ್ಕಂಥ ಪ್ರಾಚೀನ ಅವಶೇಷಗಳು ಅಥವಾ ಆಧಾರಗಳು. ಎರಡನೇದು ಶಾಸನಾಧಾರಗಳು. ಮೂರನೇದು ಕವಿರಾಜ ಮಾರ್ಗದಲ್ಲಿನ ಉಲ್ಲೇಖಗಳು ಅಥವಾ ಆಧಾರಗಳು. ನಾಲ್ಕನೇದು ಇತರೆ ಕೆಲವು ಆಧಾರಗಳು. ಈ 4 ಆಧಾರಗಳನ್ನ ಇಟ್ಕೊಂಡು ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ನಿರ್ಧಾರ ಮಾಡಬೇಕಾಗ್ತದೆ. ಮೊಟ್ಟ ಮೊದಲನೇದಾಗಿ ಅನ್ಯ ಭಾಷೆಯಲ್ಲಿ ದೊರೆಯುವ ಪ್ರಾಚೀನ ಅವಶೇಷಗಳು. ಅದರಲ್ಲಿ ಮುಖ್ಯವಾಗಿ ಮೊದಲನೆಯದು ಗ್ರೀಕ್ ಪ್ರಹಸನ. ಇಲ್ಲಿ ಪ್ರಹಸನ ಅಂದ್ರೆ ಹಾಸ್ಯ ನಾಟಕ ಅಂತ ನಾವು ಕರಿತೀವಿ. ಗ್ರೀಕ್ ದೇಶದ ಈಜಿಪ್ತದಲ್ಲಿ ಒಂದು ಪ್ರಹಸನ ಸಿಗ್ತದೆ, ಅದಕ್ಕೆ ಆಕ್ಸಿರಿಲಿಂಕಸ್ ಪ್ಯಾಪಿರೈ ಅಂತಕ್ಕಂಥ ಹೆಸರು. ಕ್ರಿಸ್ತಶಕ ಪೂರ್ವ 1ನೇ ಶತಮಾನಕ್ಕೆ ಸಂಬಂಧಪಟ್ಟಂತ ಈ ಒಂದು ಪ್ರಹಸನವನ್ನ ಡಾಕ್ಟರ್ ಉಲ್ಫ್ ರವರು ಪತ್ತೆ ಹಚ್ತಾರೆ ಅಥವಾ ಸಂಶೋಧನೆ ಮಾಡ್ತಾರೆ. ಅದನ್ನ ಇಟ್ಟುಕೊಂಡು ಗೋವಿಂದ ಪೈ ರವರು ಸಂಶೋಧನೆಯನ್ನ ಮುಂದುವರಿಸಿದಾಗ ಒಂದಿಷ್ಟು ಕನ್ನಡದ ಪದಗಳು ಆ ಪ್ರಹಸನದಲ್ಲಿ ಇದ್ದಾವೆ ಅಂತಕ್ಕಂಥ ಅಂಶ ಬೆಳಕಿಗೆ ಬರ್ತದೆ. ಉದಾಹರಣೆಗೆ ಅಲ್ಲೇ ಅಂತ ಒಂದು ಪದ ಇದೆ, ಅದು ಎಸೆ ಅಂತ ಅರ್ಥ. ಕರವೇನೌ ಅಂತಕ್ಕಂಥ ಪದ ತೆರಿಗೆ ಅಂತಕ್ಕಂಥದ್ದು. ಐತಾ ಅಂತಕ್ಕಂಥ ಪದ ಎತ್ತು ಅಂತಕ್ಕಂಥದ್ದು. ಅಂತಾಲಲ್ಲಿ ಅಂತಕ್ಕಂಥ ಪದ ಸಂರಕ್ಷಿಸು ಅಂತಕ್ಕಂಥ ಅರ್ಥ. ಇಂಥ ಒಂದಿಷ್ಟು ಕನ್ನಡದ ಕರಾವಳಿ ಪ್ರದೇಶದ ಶಬ್ದಗಳು ಗ್ರೀಕ್ ದೇಶದ ಆ ಪ್ರಹಸನದಲ್ಲಿ ಸಿಗ್ತಾವೆ ಅಂದ್ರೆ ಕರ್ನಾಟಕಕ್ಕೂ ಗ್ರೀಕಕ್ಕೂ ವ್ಯವಹಾರಿಕ ಸಂಬಂಧ ಇತ್ತು ಅನ್ನೋದು ಈ ಪ್ರಹಸನದಿಂದ ಅರ್ಥ ಆಗ್ತಕ್ಕಂಥದ್ದು. ಅಷ್ಟಕ್ಕೂ ಈ ಪ್ರಹಸನದ ವಸ್ತು ಏನಪ್ಪಾ ಅಂದ್ರೆ, ದಕ್ಷಿಣ ಭಾರತದ ಮಂಗಳೂರಿನ ಒಬ್ಬ ರಾಜ ಗ್ರೀಕ್ ದೇಶದ ಅರಸನ ಮಗಳನ್ನ ಓಡಿಸಿಕೊಂಡು ಹೋಗಿರ್ತಕ್ಕಂಥ ಒಂದು ಕಥೆಯನ್ನ ಒಳಗೊಂಡಿರ್ತಕ್ಕಂಥದ್ದು. ಅದನ್ನೇ ಹಾಸ್ಯಾತ್ಮಕವಾಗಿ ಬಹಳ ತಮಾಷೆ ರೂಪಕವಾಗಿ ಏನಪ್ಪಾ ಅಂದ್ರೆ ನೀಡಿರ್ತಕ್ಕಂಥದ್ದು. ಈ ಒಂದು ಪ್ರಹಸನದ ಶಬ್ದಗಳ ಆಧಾರದ ಮೇಲಿಂದ ದಕ್ಷಿಣ ಕನ್ನಡದ ಸಮುದ್ರ ತೀರದ ಒಂದಿಷ್ಟು ಪದಗಳು ಅಲ್ಲಿ ಸಿಗುವುದರಿಂದ ಕನ್ನಡ ನಾಡಿಗೂ ಮತ್ತು ಗ್ರೀಕ್ ದೇಶಕ್ಕೂ ವ್ಯವಹಾರಿಕ ಸಂಪರ್ಕ ಇತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಇದಾದ್ಮೇಲೆ ಅನ್ಯ ಭಾಷೆಯ ಆಧಾರಗಳಲ್ಲಿ ಗಾಥಾ ಸಪ್ತಶತಿ ಅಥವಾ ಗಥಾ ಸಪ್ತಶತಿ ಅಂತಕ್ಕಂಥ ಹಾಲರಾಜ, ಶಾತವಾಹನರ ಅರಸ ಹಾಲರಾಜನ ಒಂದು ಪುಸ್ತಕ ಪ್ರಾಕೃತ ಭಾಷೆಯಲ್ಲಿರ್ತಕ್ಕಂಥದ್ದು 700 ಶೃಂಗಾರ ಪದ್ಯಗಳನ್ನ ಒಳಗೊಂಡಂತ ಒಂದು ರಸವತ್ ಕಾವ್ಯ. ಕ್ರಿಸ್ತಶಕ 1ನೇ ಶತಮಾನದಿಂದ 2ನೇ ಶತಮಾನದ ಆಸುಪಾಸಿನಲ್ಲಿ ರಚನೆಯಾಗಿರ್ತಕ್ಕಂಥ ಈ ಪುಸ್ತಕದಲ್ಲಿ ಕುಂತಲ ಜನಪದೇಶ್ವರ ಅಂತ ಹಾಲರಾಜನು ಸ್ವಪ್ರಶಂಸೆಯನ್ನ ಮಾಡ್ಕೋತಾನೆ. ಈ ಒಂದು ಪದವನ್ನ ಗಮನಿಸಿದಾಗ ಕೂಡ ಕರ್ನಾಟಕ ಅಂತಕ್ಕಂಥ ಅರ್ಥವೇ ಕುಂತಲ ಅಂತಕ್ಕಂಥ ಶಬ್ದಕ್ಕ ಸಾಮೀಪ್ಯ ಆಗಿತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು. ಅದರ ಜೊತೆಗೆ ಈ ಒಂದು ಕೃತಿಯಲ್ಲಿ ಒಂದಿಷ್ಟು ನಾಮಪದಗಳು, ಒಂದಿಷ್ಟು ಕ್ರಿಯಾಪದಗಳು ಸಿಗ್ತವೆ.
ನಾಮಪದಗಳಲ್ಲಿ ಅತ್ತ ಅಂದ್ರೆ ಅತ್ತೆ, ಜೊತೆಗೆ ಪೊಟ್ಟ ಅಂದ್ರೆ ಹೊಟ್ಟೆ, ತುಪ್ಪ ಅಂದ್ರೆ ತುಪ್ಪ, ಊರ್ ಅಂದ್ರೆ ಊರು, ಇಂಥ ಒಂದಿಷ್ಟು ಕನ್ನಡದ ಪದಗಳ ಉಲ್ಲೇಖ ಆ ಕೃತಿಯಲ್ಲಿ ಇದೆ. ಜೊತೆಗೆ ಕ್ರಿಯಾಪದಗಳಾದಂತ ಪೆಟ್ಟು ಅಂದ್ರೆ ಹೊಡೆ, ತೀರ್ ಶಕ್ಯವಾಗು, ಇವೆಲ್ಲವನ್ನ ಆಧರಿಸಿ ಹೇಳುವುದಾದ್ರೆ ಗಾಥಾ ಸಪ್ತಶತಿಯಲ್ಲಿಯೂ ಕೂಡ ಕನ್ನಡದ ಪದಗಳು ನಮಗೆ ಸಿಗೋದ್ರಿಂದ ನಮ್ಮ ಸಾಹಿತ್ಯದ ಅಥವಾ ನಮ್ಮ ಭಾಷೆಯ ಪ್ರಾಚೀನತೆ ಕ್ರಿಸ್ತ ಶಕ 1ನೇ ಶತಮಾನಕ್ಕೆ ಹೋಗಿ ನಿಂತ್ಕೊಳ್ತಕ್ಕಂಥದ್ದು. ಆದ್ರೆ ಗ್ರೀಕ್ ಪ್ರಹಸನದಲ್ಲಿ ಸಿಕ್ಕಂತ ಪದಗಳನ್ನು ಮತ್ತು ಗಾಥಾ ಸಪ್ತೆಯಲ್ಲಿ ಸಿಗ್ತಕ್ಕಂತ ಪದಗಳನ್ನ ಗಮನಿಸಿ ಒಂದಿಷ್ಟು ವಿದ್ವಾಂಸರು ಹೇಳ್ತಾರೆ, ಕೇವಲ ಪದಗಳು ಸಿಕ್ಕ ಮಾತ್ರಕ್ಕೆ ಒಂದು ಸಮೃದ್ಧವಾದ ಭಾಷೆ ಇತ್ತು ಅಂತ ಹೇಳೋಕೆ ಆಗೋದಿಲ್ಲ, ಜೊತೆಗೆ ಅಲ್ಲಿ ಸಾಹಿತ್ಯ ಕೂಡ ಅಷ್ಟೇ ಶ್ರೇಷ್ಠ ಮಟ್ಟದಲ್ಲಿ ರಚನೆ ಆಗಿತ್ತು ಅಂತ ಹೇಳೋಕೆ ಆಗೋದಿಲ್ಲ. ಪದಗಳ ಉಲ್ಲೇಖ ಒಂದು ಭಾಷೆಯ ಅಸ್ತಿತ್ವವನ್ನ, ಒಂದು ಭಾಷೆ ಇತ್ತು ಅನ್ನೋದನ್ನ ನಿರ್ಧರಿಸುವಲ್ಲಿ ಸಮರ್ಥ ಅಲ್ಲ ಅಂತ ಹೇಳ್ತಕ್ಕಂಥದ್ದು. ಇದಾದ್ಮೇಲೆ ನಮಗೆ ಮುಖ್ಯವಾಗಿ ಆಧಾರ ಸಿಗ್ತಕ್ಕಂಥದ್ದು ಟಾಲೆಮಿಯ ಬರಹ, ಕ್ರಿಸ್ತಶಕ 7ನೇ ಶತಮಾನಕ್ಕೆ ರಚನೆಯಾಗಿರ್ತಕ್ಕಂಥ ಟಾಲೆಮಿಯ ಬರಹ. ಗ್ರೀಕ್ ಪ್ರವಾಸಿ ಈತ. ತನ್ನ ಬರಹದಲ್ಲಿ ಈತ ಕರ್ನಾಟಕದ ಬಹಳಷ್ಟು ಊರುಗಳನ್ನ ಉಲ್ಲೇಖ ಮಾಡ್ತಾನೆ. ಉದಾಹರಣೆಗೆ ಪನ್ನಾಟ, ಇವತ್ತು ಅದಕ್ಕೆ ಪುನ್ನಾಟ ಅಂತ ಕರಿತೀವಿ. ಇಂಡೆ, ಇವತ್ತಿನ ವಿಜಯಪುರ ಜಿಲ್ಲೆಯ ಇಂಡಿ. ಮೊದಗೌಲ್, ಇವತ್ತಿನ ರಾಯಚೂರು ಜಿಲ್ಲೆಯ ಮುದಗಲ್. ಅಥನಿ, ಬೆಳಗಾವಿ ಜಿಲ್ಲೆಯ ಅಥನಿ. ಜೊತೆಗೆ ಪಟ್ಟಕ್ಕಿಹಾಳ್, ಪಟ್ಟಕ್ಕಿಹಾಳ್ ಅಂತಕ್ಕಂಥ ಊರು. ಜೊತೆಗೆ ಬಾದಿಮೋಯ್ಯ, ನೋಡಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯನ್ನ ಆತ ಬಾದಿಮೋಯ್ಯ ಅಂತ ಹೇಳಿದ್ದಾನೆ. ಕಲ್ಲಿಗೇಸರಿ, ಕಲ್ಲಿಗೇರಿ. ಪೆಟ್ರಗಾಲ್, ಪಟ್ಟದ ಕಲ್ಲು. ಬನವಾಸೈ, ಬನವಾಸಿ. ಮಲಿಪಾಲ್, ಇವತ್ತಿನ ಉಡುಪಿ ಜಿಲ್ಲೆಯ ಮಲ್ಪೆ, ಅದಕ್ಕೆ ಮಲಿಪಾಲ್. ಇವೆಲ್ಲವೂ ಸ್ವಲ್ಪ ವ್ಯತ್ಯಾಸಗಳನ್ನ ಇಟ್ಟುಕೊಂಡು ಆತನ ಬರಹದಲ್ಲಿ ಸಿಗ್ತಕ್ಕಂಥ ಕರ್ನಾಟಕದ ಊರುಗಳನ್ನ ಗಮನಿಸುವುದಾದ್ರೆ ಬಹಳ ಪ್ರಾಚೀನವಾಗಿರ್ತಕ್ಕಂಥ ಒಂದು ಕನ್ನಡ ಭಾಷೆಯ ಅಸ್ತಿತ್ವ ನಮಗೆ ಸಿಗ್ತದೆ. ಇದಾದ ಮೇಲೆ ಶಿಲಪ್ಪ ದಿಗಾರಂ ಅಂತಕ್ಕಂಥ ತಮಿಳಿನ ಒಂದು ಕಾವ್ಯ, ಇಳಂಗೋ ಅಡಿಗಳ್ ಅಂತಕ್ಕಂಥ ಕವಿ ರಚನೆ ಮಾಡಿರ್ತಕ್ಕಂಥದ್ದು. ಈ ಕೃತಿಯಲ್ಲಿ ಕನ್ನಡಿಗರನ್ನ ಕರುನಾಡರ್, ಕರುನಾಟರ್ ಅಂತ ಕರೆದಂತ ಉಲ್ಲೇಖಗಳು ನಮಗೆ ಸಿಗ್ತದೆ. ಅಂದ್ರೆ ಚೇರನ್ ಶೆಂಗುವಟ್ಟನ್ ಅಂತಕ್ಕಂಥ ತಮಿಳಿನ ಒಬ್ಬ ರಾಜ ನಮ್ಮ ಕರ್ನಾಟಕದ ನೀಲಗಿರಿಗೆ ಸಂದರ್ಶನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕರುನಾಟಕರ ಅಥವಾ ಕನ್ನಡಿಗರ ನೃತ್ಯವನ್ನ ಕಂಡು ಉದ್ಗರಿಸ್ತಕ್ಕಂಥ ಶಬ್ದ ಕರುನಾಟರ್, ಅಂದ್ರೆ ಅದ್ಭುತವಾಗಿರ್ತಕ್ಕಂಥ ಕರುನಾಡಿನ ನೃತ್ಯ ಅಂತ ಹೇಳುವುದನ್ನ ಗಮನಿಸಿದ್ರೆ, ಅಥವಾ ಕನ್ನಡಿಗರಿಗೆ ಕರುನಾಡರ್ ಅಂತಕ್ಕಂಥ ಪದ ಇರುವುದನ್ನ ಗಮನಿಸಿದ್ರೆ, ಶಿಲಪ್ಪ ದಿಗಾರಂ ಕೃತಿಯ ಪ್ರಾಚೀನತೆಗೆ, ತಮಿಳು ಕಾವ್ಯದ ಪ್ರಾಚೀನತೆಗೆ ನಮ್ಮ ಸಾಹಿತ್ಯ, ನಮ್ಮ ರಾಜ್ಯ ಭಾಷೆ ಕೂಡ ಹೋಗಿ ನಿಂತ್ಕೊಳ್ತಕ್ಕಂಥದ್ದು. ಇದಾದ ಮೇಲೆ ಪಾಣಿನಿಯ ಅಷ್ಟಾಧ್ಯಾಯ ನಮಗೆಲ್ಲ ಗೊತ್ತು. ಕ್ರಿಸ್ತಶಕ ಪೂರ್ವ 3-4ನೇ ಶತಮಾನದಲ್ಲಿ ಇರ್ತಕ್ಕಂಥ ಪಾಣಿನಿ ಅಂತಕ್ಕಂಥ ಒಬ್ಬ ಕವಿ ಅಥವಾ ವ್ಯಾಕರಣಕಾರ ಅಷ್ಟಾಧ್ಯಾಯಿ ಅಂತಕ್ಕಂಥ ಕೃತಿಯ ಮೂಲಕ ಹೆಸರು ಮಾಡ್ತಾನೆ. ಆತನ ಕೃತಿಯಲ್ಲಿ ಕರ್ನಾಟಕ ಅಂತ ಒಂದು ಪದ ಸಿಗೋದಷ್ಟೇ ಅಲ್ಲದೆ ಅದು ಒಂದು ಗೋತ್ರದ ಜನರನ್ನ ಉಲ್ಲೇಖ ಮಾಡುವುದರಿಂದ ಆ ಜನ ಬೇರೆ ಯಾರು ಅಲ್ಲ, ಅವರೇ ಕನ್ನಡಿಗರು ಅಂತಕ್ಕಂಥದ್ದನ್ನ ಪಾಣಿನಿ ಅಷ್ಟಾಧ್ಯಾಯದಲ್ಲಿ ನಾವು ನೋಡ್ತೀವಿ. ಇದಾದ ಮೇಲೆ ಚಾಂದೋಗೋಪನಿಷತ್, ಈ ಕೃತಿಯನ್ನು ಡಾಕ್ಟರ್ ಭಂಡಾರ್ಕರ್ ಅವರು ಸಂಶೋಧನೆ ಮಾಡಿದಾಗ ಚನ್ ಮತ್ತು ಮಿಡಿ ಅಂತಕ್ಕಂಥ 2 ಪದಗಳು ಸಿಗ್ತದೆ. ಚನ್ ಅಂದ್ರೆ ಚಂದ್ರ, ಮಿಡಿ ಅಂದ್ರೆ ಮಿಡತೆ. ಇವೆರಡು ಕನ್ನಡದ ಪದಗಳಾಗಿರಬಹುದು ಅನ್ನೋದನ್ನ ಗುರುತಿಸ್ತಾರೆ ಭಂಡಾರ್ಕರ್ ಅವರು. ಇನ್ನು 2ನೆಯ ಭಾಗವಾಗಿರ್ತಕ್ಕಂಥ ಶಾಸನದ ಆಧಾರಗಳಿಂದ ನಮ್ಮ ಭಾಷೆ ಮತ್ತು ಸಾಹಿತ್ಯವನ್ನ ನಿರ್ಧರಿಸುವುದಾದ್ರೆ, ತಮಗೆಲ್ಲ ಗೊತ್ತಿದ್ದ ಹಾಗೆ ಶಾಸನಗಳ ರಾಜ ಅಂತ ನಾವು ಕರಿತೀವಿ ಅಶೋಕನನ್ನ. ಅಶೋಕನ ಕಾಲಾವಧಿ ಕ್ರಿಸ್ತಕ 2ರಿಂದ 3ನೇ ಶತಮಾನವಾಗಿದ್ದು, ಕರ್ನಾಟಕದಲ್ಲಿ ಬ್ರಹ್ಮಗಿರಿಯಲ್ಲಿ ದೊರೆತಂತ ಒಂದು ಶಾಸನವನ್ನ ಆಧರಿಸಿ ಹೇಳುವುದಾದ್ರೆ, ಈ ಶೀಲಾ ಅಂತಕ್ಕಂಥ ಒಂದು ಕನ್ನಡದ ಪದ ಇತ್ತು ಅನ್ನೋದನ್ನ DL ನರಸಿಂಹಾಚಾರ್ಯರು ಸಂಶೋಧನೆ ಮಾಡ್ತಾರೆ. ಇದು ಯೈಲ್ ಅಂತಕ್ಕಂಥ
ತಮಿಳು ಭಾಷೆಯಿಂದ ಬಂದಿರತಕ್ಕಂಥ ಒಂದು ಜ್ಞಾತಿ ಪದ. ಹಾಗಾಗಿ ಇಸಿಲು ಅಂದ್ರೆ ಕೋಟೆಯಿಂದ ಆವೃತವಾದಂತಹ ಒಂದು ಊರು ಅನ್ನೋದನ್ನ ಅವರು ಸಾಬೀತುಪಡಿಸ್ತಾರೆ. ಈ ಒಂದು ಪದವನ್ನ ನಾವು ಇಟ್ಕೊಳ್ಳೋದಾದ್ರೆ ಕ್ರಿಸ್ತಶಕ ಪೂರ್ವ 3ನೇ ಶತಮಾನದ ಆಸುಪಾಸಿನಲ್ಲಿ ಕನ್ನಡದ ಭಾಷೆ ಇತ್ತು ಅನ್ನೋದನ್ನ ನರಸಿಂಹಾಚಾರ್ಯರ ಸಂಶೋಧನೆಯಿಂದ ನಾವು ಅರ್ಥ ಮಾಡ್ಕೋಬಹುದು. ಇನ್ನು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಉಲ್ಲೇಖ, ಇದು ಅವಶ್ಯವಾಗಿರ್ತಕ್ಕಂಥದ್ದು ಮತ್ತು ಕನ್ನಡದ ಮೊಟ್ಟ ಮೊದಲನೆಯ ಅಸ್ಮಿತೆ ಅಂತ ನಾವು ಏನು ಕರಿತೀವಿ ಅದು ನಮಗೆ ಸಿಗ್ತಕ್ಕಂಥದ್ದು ಹಲ್ಮಿಡಿ ಶಾಸನದಲ್ಲಿ. ಕ್ರಿಸ್ತಶಕ 450ರಲ್ಲಿ ರಚನೆಯಾಗಿರ್ತಕ್ಕಂಥ ಈ ಶಾಸನದಲ್ಲಿ ಪೂರ್ವದ ಹಳಗನ್ನಡ ಬಳಕೆಯಾಗಿದೆ ಅನ್ನೋದನ್ನ ಆರ್ ನರಸಿಂಹಾಚಾರ್ಯರು ಸಂಶೋಧನೆ ಮಾಡ್ತಕ್ಕಂಥದ್ದು. ಕದಂಬರ ರಾಜ ಕಾಕುತ್ಸವರ್ಮನ ಕಾಲಕ್ಕೆ ಸ್ಥಾಪನೆಯಾಗಿರ್ತಕ್ಕಂಥ ಈ ಶಾಸನವನ್ನ ಎಂ.ಎಚ್. ಕೃಷ್ಣರವರು ಸಂಶೋಧನೆ ಮಾಡ್ತಾರೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲಿಮಿಡಿಯಲ್ಲಿ ದೊರೆತಂತ ಈ ಶಾಸನದಲ್ಲಿ ಆರಂಭದಲ್ಲಿ ಒಂದಿಷ್ಟು ಗದ್ಯ ಸಿಗ್ತದೆ, ಅದಾದ ಮೇಲೆ ಸಂಸ್ಕೃತದ ಒಂದಿಷ್ಟು ಭಾಗ ಬರ್ತದೆ, ನಂತರದಲ್ಲಿ ಕನ್ನಡದ ಒಂದಿಷ್ಟು ಪದಗಳು ಅಲ್ಲಲ್ಲಿ ಬಳಕೆಯಾಗಿರ್ತಕ್ಕಂಥದ್ದು. ಅಂದ್ರೆ ಉಳಿದೆಲ್ಲ ಭಾಗ ಅಂದ್ರೆ ಬಹಳಷ್ಟು ಭಾಗ ಕನ್ನಡದಲ್ಲಿ ಇರೋದ್ರಿಂದ ಇದು ಕನ್ನಡದ ಮೊಟ್ಟ ಮೊದಲೇ ಶಾಸನ ಅಂತ ಅಂದ್ಕೋತೀವಿ. ಪೆತ್ತ ಜಯನ್ ಅಂತಕ್ಕಂಥ ಅರಿಸಮಾಸ ಒಂದು ಪದ ಇಲ್ಲಿ ನಮಗೆ ಗೋಚರ ಆಗ್ತದೆ. ಇಲ್ಲಿ ಪೆತ್ತ ಅಂದ್ರೆ ಅದು ಕನ್ನಡ ಪದ, ಜಯನ್ ಅಂತಕ್ಕಂಥ ಸಂಸ್ಕೃತ ಪದ, ಇವೆರಡೂ ಸಮ್ಮಿಲನಗೊಂಡು ಕೂಡ್ಕೊಂಡು ಅದು ಅರಿಸಮಾಸ ಆಗಿದೆ ಅಂತ ನಾವು ನೋಡ್ಕೋತೀವಿ. ಅದಾದ್ಮೇಲೆ ಪೊಗಳೆ ಪಟ್ಟಣ ಅಂದ್ರೆ ಹೊಗಳಿಸಿಕೊಂಡ ಊರು ಅಂತಕ್ಕಂಥ ಒಂದು ಕರ್ಮಣಿ ರೂಪವನ್ನು ನಾವೇನಪ್ಪಾರ ಹಲ್ಮಿಡಿ ಶಾಸನದಲ್ಲಿ ಕಾಣ್ತೀವಿ. ಹಾಗಾಗಿ ಕನ್ನಡದ ಮೊಟ್ಟ ಮೊದಲನೆಯ ಹಲ್ಮಿಡಿ ಶಾಸನ ಕನ್ನಡ ಭಾಷೆಯ ಬಹಳ ಒಂದು ಪ್ರಮುಖವಾಗಿರ್ತಕ್ಕಂಥ ಆಧಾರ ಅಂತ ನಾವು ಅರ್ಥ ಮಾಡ್ಕೊಂಡ ಮೇಲೆ ಇದು ಭಾಷೆ ಆಯಿತು, ಕನ್ನಡ ಪದಗಳಿತ್ತು, ಕನ್ನಡ ಭಾಷೆ ಇತ್ತು ಅಂತ. ಆದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಸಾಹಿತ್ಯ. ಸಾಹಿತ್ಯ ಎಲ್ಲಿಂದ ಆರಂಭವಾಯಿತು ಕನ್ನಡದಲ್ಲಿ ಅನ್ನೋದನ್ನ ಕರಾರುವಕ್ಕವಾಗಿ ನಿರ್ಧಾರ ಮಾಡುವ ಶಾಸನ ಅದು ಬಾದಾಮಿಯ ಶಾಸನ. ಇದಕ್ಕೆ ಕಪ್ಪೆ ಅರಭಟ್ಟ ಶಾಸನ ಅಂತ ಕೂಡ ನಾವು ಹೇಳ್ತೀವಿ. ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಬಾದಾಮಿಯಲ್ಲಿ ಸಿಕ್ಕಿರ್ತಕ್ಕಂಥ ಈ ಶಾಸನದ ಭಾಷೆ ಹಳೆಗನ್ನಡ. ಆರಂಭದಲ್ಲಿ ಒಂದಿಷ್ಟು ಗದ್ಯ, ನಂತರ ಸಂಸ್ಕೃತ ಶ್ಲೋಕವನ್ನ ಬಿಟ್ರೆ ಕನ್ನಡದ ತ್ರಿಪದಿಯಲ್ಲಿ ರಚನೆ ಆಗಿರತಕ್ಕಂಥ, ನೋಡಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಬೇಂದ್ರೆ ಅವರು ತ್ರಿಪದಿಯನ್ನ ವೃತ್ತಗಳ ಗಾಯತ್ರಿ ಅಂತ ಹೇಳ್ತಾರೆ. ಅಂತಹ ವೃತ್ತಗಳ ಗಾಯತ್ರಿ ಮೊಟ್ಟ ಮೊದಲೇ ನಮಗೆ ಗೋಚರವಾಗುವುದು ಬಾದಾಮಿ ಶಾಸನದಲ್ಲಿ. ಜೊತೆಗೆ ಸಾಹಿತ್ಯಿಕ ಅಂಶ ಕೂಡ ಅದರಲ್ಲಿ ಅಷ್ಟೇ ಸಮಪ್ರಮಾಣವಾಗಿ ಸಮ್ಮಿಲನಗೊಂಡು, ಜೊತೆಗೆ ಧಾರ್ಮಿಕ ಅಂಶಗಳು ಕೂಡ ಅದರಲ್ಲಿ ಸೇರ್ಪಡೆಯಾಗಿದ್ದು, ಸಾಮಾಜಿಕ ಸಂಗತಿಗಳು ಕೂಡ ಅದರಲ್ಲಿ ಸಮ್ಮಿಳಿತಗೊಂಡು, ನೋಡಿ ಒಂದೇ ಶಾಸನದಲ್ಲಿ ಧಾರ್ಮಿಕ ಅಂಶ, ಸಾಮಾಜಿಕ ಅಂಶ, ಸಾಹಿತ್ಯಿಕ ಅಂಶಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ಕಪ್ಪೆ ಅರಭಟ್ಟನ ವರ್ಣನೆಯಲ್ಲಿ ಆತನ ಶೌರ್ಯ ಪರಾಕ್ರಮವನ್ನ ಹೇಳುವ ನಿಟ್ಟಿನಲ್ಲಿ ಇಡೀ ಕನ್ನಡಿಗರ ಧ್ವನಿಯಾಗಿ, ಇಡೀ ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆಯಾಗಿ ಈ ಶಾಸನ ನಿಂತ್ಕೊಳ್ತಕ್ಕಂಥದ್ದು. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುವ ವಿಪರೀತನ್, ಮಾಧವನೀತನ್ ಪೆರನಲ್ಲ. ನೋಡಿ, ಸಾಧುಂಗೆ ಸಾಧು ಕಪ್ಪೆ ಅರಭಟ್ಟ, ಒಳ್ಳೆಯವರಿಗೆ ಒಳ್ಳೆಯವನು, ಮಾಧುರ್ಯಂಗೆ ಮಾಧುರ್ಯಂ, ಮಧುರವಾಗಿ ಮಾತನಾಡೋರಿಗೆ ಬಹಳ ಮಧುರವಾಗಿ ಮಾತನಾಡ್ತಕ್ಕಂಥವನು, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಯಾರಾದ್ರೂ ತೊಂದರೆ ಕೊಡೋಕಂತ ಬಂದ್ರಿ ಅವರಿಗೆ ಮಾತ್ರ ಇವನು ಸಿಂಹ ಸ್ವಪ್ನ, ಅವರನ್ನು ಮಾತ್ರ ಇವನು ಸುಮ್ಮನೆ ಬಿಡೋದಿಲ್ಲ. ನಿಜವಾಗಿ ಇವನು ಇನ್ನೊಬ್ಬ ಮಾಧವನೇ, ಅಂದ್ರೆ ಈತ ಒಬ್ಬ ಕೃಷ್ಣ. ಮಾಧವ ಅಂದ್ರೆ ಕೃಷ್ಣ, ಕೃಷ್ಣನಿಗೆ ಸಮನಾಗಿರ್ತಕ್ಕಂಥ ಪರಾಕ್ರಮ, ಚಾಣಾಕ್ಷತನ ಕಪ್ಪೆ ಅರಭಟ್ನಲ್ಲಿ ಇತ್ತು ಅನ್ನುವ ಸಾಹಿತ್ಯಿಕ ಶಕ್ತಿಯನ್ನು ತೋರಿಸ್ತಕ್ಕಂಥದ್ದು ಬಾದಾಮಿಯ ಶಾಸನ. ಇದು ತ್ರಿಪದಿಯಲ್ಲಿ ಬಂದಿರತಕ್ಕಂಥದ್ದು. ಆದರೆ ವೃತ್ತಗಳನ್ನ ಬಳಸಿಕೊಂಡು ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಸಾಹಿತ್ಯಿಕ ಅಂಶವನ್ನ ಬೆಳಕಿಗೆ ಚೆಲ್ಲೋದು ಅಥವಾ ಬೆಳಕಿಗೆ ನೀಡೋದು ಶ್ರವಣ ಬೆಳಗೊಳ ಶಾಸನ. ಕ್ರಿಸ್ತಶಕ 7ನೇ ಶತಮಾನದ ಈ ಶಾಸನ ವಿವಿಧ ವೃತ್ತಗಳನ್ನ ಒಳಗೊಂಡಿರ್ತಕ್ಕಂಥದ್ದು. ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತ ಈ ಶಾಸನವು ನಂದಿಶೇನ ಮುನಿಯ ತಪಸ್ಸಿನ ಕಠೋರತೆ ಮತ್ತು ಆತನ ವೈರಾಗ್ಯವನ್ನ ಪ್ರತಿಬಿಂಬಿಸ್ತಕ್ಕಂಥ ಶಾಸನ.
GS ರುದ್ರಪ್ಪನವರು ಈ ಶಾಸನ ಬಗ್ಗೆ ಒಂದು ಮಾತು ಹೇಳ್ತಾರೆ. ಮುಂದಿನ ಎಷ್ಟೋ ಕವಿಗಳು ಇದರಿಂದ ಸ್ಫೂರ್ತಿಯನ್ನು ಪಡ್ಕೊಂಡ್ರು. ಅಂದ್ರೆ ಮುಂದೆ ಬರತಕ್ಕಂತ ಕವಿಗಳಿಗೆ ಅಭಿವ್ಯಕ್ತಿ ಮತ್ತು ಅನುಕರಣೆಯ ಸಾಮರ್ಥ್ಯವನ್ನು ಕೊಟ್ಟಿದ್ದು ಶ್ರವಣಬೆಳಗೊಳ ಶಾಸನ ಅಂತಕ್ಕಂಥ ಈ ಮಾತಿನ ಆಧಾರದಲ್ಲಿ ನಾವು ಹೇಳ್ಬೇಕಾಗ್ತದೆ. ಅದಕ್ಕೆ ಎಷ್ಟೊಂದು ಸಾಹಿತ್ಯದಲ್ಲಿ ಮಹತ್ವ ಇದೆ ಅಂತಕ್ಕಂಥದ್ದು. ನಂದೀಶೇನ ಮುನಿ, ಆತನ ತಪಸ್ಸು, ಆತನ ಕಠೋರತೆ ಹೇಗಿತ್ತು ಅನ್ನೋದನ್ನ ವರ್ಣಿಸ್ತಕ್ಕಂಥದ್ದು. ಸುರಚಾಪೊಂಬೋಲೆ ವಿದ್ಯುಲ್ಲತೆಗಳ್ ತೆರವೋಲ್ ಮಂಜುವೋಲ್ ಓ ಬೇಗಂ ಪಿರಿಗುಂ ಶ್ರೀರೂಪ ಲೀಲಾಧನ ವಿಭವ ಮಹಾರಾಶಿಗಳ್ ನಿಲ್ಲವಾರ್ಗಂ ಪರಮಾರ್ಥ ಮೆಚ್ಚೆ ನಾನ್ ಈ ಧರಣಿಯುಳ್ ಆಣ್ ಎಂದು ಸನ್ಯಾಸಂಗೆ ಉರುಸತ್ವನ್ ನಂದೀಶೇನ ಪ್ರವರ ಮುನಿವರನ್ ದೇವಲೋಕಕ್ಕೆ ಸಂಧಾನ್. ಅಂದ್ರೆ ಸುರಚಾಪ ನಮ್ಮ ರೂಪ ಹೇಗಿರ್ತದೆ ಅಂದ್ರೆ ಕಾಮನ ಬಿಲ್ಲಿನ ಹಾಗೆ ಇರ್ತಕ್ಕಂಥದ್ದು. ನೋಡಿ, ಕಾಮನ ಬಿಲ್ಲು ಆಕಾಶದಲ್ಲಿ ಕಾಣಿಸ್ತದೆ, ಆದ್ರೆ ಕೆಲವೇ ಕ್ಷಣಗಳಲ್ಲಿ ಅದು ಮಾಯವಾಗ್ತದೆ. ಹಾಗೆ ನಮಗೆ ಇರ್ತಕ್ಕಂಥ ರೂಪ ಶಾಶ್ವತ ಅಲ್ಲ, ಅದು ವಯೋಮಾನಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗ್ತಕ್ಕಂಥದ್ದು, ಅದು ಇಲ್ಲವಾಗ್ತಕ್ಕಂಥದ್ದು. ಸುರಚಾಪ್ ಅಂದ್ರೆ ಕಾಮನ ಬಿಲ್ಲಿನ ಹಾಗೆ ನಮ್ಮ ರೂಪ. ಲೀಲಾ ವಿದ್ಯುಲ್ಲತೆ ಅಂದ್ರೆ ಮಿಂಚು. ನಮ್ಮ ಯೌವನ ಅಥವಾ ನಮ್ಮ ಶಕ್ತಿ ಪರಾಕ್ರಮ, ನಮ್ಮ ಲೀಲೆಗಳು ಹೇಗಪ್ಪ ಅಂದ್ರೆ ಮಿಂಚಿನ ಹಾಗಿರ್ತದೆ, ಬರ್ತದೆ, ಒಂದು ಕ್ಷಣದಲ್ಲಿ ಅದು ಇಲ್ಲವಾಗ್ತದೆ. ಹಾಗೆ ಧನ ವಿಭವ ಅಂದ್ರೆ ಧನ ಸಂಪತ್ತು, ನಮ್ಮ ಸಂಪತ್ತು ಹೇಗಪ್ಪ ಅಂದ್ರೆ ಮಂಜುವೋಲ್ ನೀರಿನ ಹನಿಯ ಹಾಗೆ ಕಾಣಿಸ್ತದೆ, ಅದು ಯಾವಾಗ ಕೆಳಗಡೆ ಬೀಳ್ತದೋ ಹನಿ ಗೊತ್ತಿಲ್ಲ. ಹೀಗೆ ರೂಪ, ಲೀಲಾ ಮತ್ತು ಸಂಪತ್ತು, ಈ ಮೂರು ಅಂಶಗಳು ನಮ್ಮಲ್ಲಿ ಇದ್ದು ಇಲ್ಲದಂತೆ ಇರ್ತಕ್ಕಂಥವುಗಳು. ಇಂಥವುಗಳನ್ನ ಮೆಚ್ಚಿಕೊಂಡು ಕೂಡೋದಲ್ಲ, ಇದೆಲ್ಲವನ್ನ ಮೀರಿದ್ದು ಪರಮಾರ್ಥ. ಈ ಭೂಮಿಯ ಮೇಲೆ ಆ ಪರಮಾರ್ಥವನ್ನ ಮೆಚ್ಚಿಕೊಂಡು ನಾನು ಸನ್ಯಾಸವನ್ನ ಸ್ವೀಕರಿಸಿ ದೇವಲೋಕಕ್ಕೆ ಸಂಧಾನ್ ಆಗ್ತಕ್ಕಂಥ ಒಂದು ಶಕ್ತಿಯನ್ನ ಪಡ್ಕೊಂಡಿದ್ದೀನಿ ಅಂತಕ್ಕಂಥ ನಂದೀಶೇನ ಮುನಿಯ ಒಂದಿಷ್ಟು ವಿಚಾರಗಳು, ಕಠೋರತೆಯ ತಪಸ್ಸು, ವೈರಾಗ್ಯ, ಇದೆಲ್ಲವನ್ನು ಬಿಂಬಿಸ್ತಕ್ಕಂಥ ಶ್ರವಣಬೆಳಗೊಳ ಶಾಸನ ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ನಿರ್ಧಾರ ಮಾಡುವಲ್ಲಿ ಬಹಳ ಪ್ರಮುಖವಾಗಿ ನಿಂತ್ಕೊಳ್ತಕ್ಕಂಥದ್ದು. ಇನ್ನು ಮೂರನೇ ಅಂಶಗಳು ಕವಿರಾಜ ಮಾರ್ಗದಲ್ಲಿನ ಆಧಾರಗಳು. ಕ್ರಿಸ್ತಶಕ 814ರಲ್ಲಿ ರಚನೆಯಾಗಿರ್ತಕ್ಕಂಥ ಕವಿರಾಜ ಮಾರ್ಗ ಕನ್ನಡದ ಮೊಟ್ಟ ಮೊದಲನೆಯ ಲಭ್ಯ ಕೃತಿ. ಶ್ರೀ ವಿಜಯ ವಿರಚಿತ ಈ ಒಂದು ಕಾವ್ಯಕ್ಕೆ ಅಥವಾ ಕೃತಿಗೆ ಸಂಸ್ಕೃತದ ದಂಡಿಯ ಕಾವ್ಯದರ್ಶಿ ಕೃತಿ ಆಕರವಾಗಿತ್ತು ಅನ್ನೋದು ನಮಗೆಲ್ಲ ತಿಳಿದಂತ ವಿಚಾರ. ಇದು ಅಲಂಕಾರ ಕೃತಿಯೂ ಹೌದು, ಲಕ್ಷಣ ಶಾಸ್ತ್ರವೂ ಹೌದು. ಇದರಲ್ಲಿ ಕಾವ್ಯ ದೋಷ ಅಂದ್ರೆ ಏನು, ಕನ್ನಡ ನಾಡಿನ ವಿಸ್ತಾರ ಹೇಗಿತ್ತು, ಕನ್ನಡಿಗರ ವರ್ಣನೆ, ಸಾಹಿತ್ಯ, ಸಂಸ್ಕೃತಿ, ಇವೆಲ್ಲವುಗಳ ಜೊತೆಗೆ ಅಲಂಕಾರಗಳ ಬಗ್ಗೆ ದೀರ್ಘವಾದಂತಹ ವಿಚಾರಗಳನ್ನ ನೀಡಿರ್ತಕ್ಕಂಥ ಕೃತಿ. ಇಲ್ಲಿ ಬರ್ತಕ್ಕಂಥ ಕೆಲವೊಂದು ಉಕ್ತಿಗಳನ್ನ ಗಮನಿಸುವುದಾದ್ರೆ ಇದಕ್ಕಿಂತ ಹಿಂದೆಯೇ ಕೂಡ ಕವಿ ಪರಂಪರೆ ಇತ್ತು ಅನ್ನೋದಕ್ಕೆ ನಮಗೆ ಆಧಾರಗಳು ಸಿಗ್ತದೆ. ಉದಾಹರಣೆಗೆ, ಕನ್ನಡ ಗಬ್ಬಂಗಳೊಳ್ ಅಗಣಿತ ಗುಣ ಗದ್ಯ ಪದ್ಯ ಸಮ್ಮಿಶ್ರಿತಮಂ ನಿಗದಿಸುವರ್ ಗದ್ಯ ಕಥಾ ಪ್ರಗೀತಿಯಂ ತತ್ ಚಿರಂತನ್ ಆಚಾರ್ಕಳ್. ಇಲ್ಲಿ ಮೂರು ಪದಗಳನ್ನ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗ್ತದೆ. ಕನ್ನಡ ಕಬ್ಬಂಗಳೊಳ್ ಅಂದ್ರೆ ಕನ್ನಡದ ಕಾವ್ಯಗಳಲ್ಲಿ ಅಗಣಿತ ಗುಣ, ಬಹಳಷ್ಟು ಜನ, ಬಹಳಷ್ಟು ಕವಿಗಳು. ಗದ್ಯ ಪದ್ಯ ಸಮ್ಮಿಶ್ರಿತ ಅಂದ್ರೆ ಗದ್ಯ ಪದ್ಯವನ್ನು ಸಮ್ಮಿಶ್ರಣ ಮಾಡಿ ಕಾವ್ಯ ರಚನೆ ಮಾಡಿರ್ತಕ್ಕಂಥವ್ರು, ಬರೆದಿರ್ತಕ್ಕಂಥವ್ರು ನಮಗೆ ಸಿಗ್ತಾರೆ. ಗದ್ಯ ಪದ್ಯ ಸಮ್ಮಿಶ್ರಣ ಅಂದ್ರೆ ಯಾವ ಸಾಹಿತ್ಯ ನಮಗೆಲ್ಲ ಗೊತ್ತಿದೆ, ಚಂಪು ಅಂತ ನಾವು ಕರಿತೀವಿ. ಗದ್ಯ ಕಥಾ ನೋಡಿ, ಗದ್ಯವನ್ನು ಬರೆದಂತಹ ಕವಿಗಳು ನಮಗೆ ಸಿಗ್ತಾರೆ. ಅವರೆಲ್ಲರೂ ಚಿರಂತನಾಚಾರ್ಕಳ್ ಅಂದ್ರೆ ಕಾವ್ಯವನ್ನ ಸೃಷ್ಟಿ ಮಾಡ್ತಕ್ಕಂಥ ಆಚಾರ್ಯರು, ಅವರಿಗೆ ಕವಿಗಳು ಅಂತ ಕರಿತೀವಿ. ಈ ಸಾಲನ್ನ ಗಮನಿಸುವುದಾದ್ರೆ ಗದ್ಯದಲ್ಲಿ ಬರೀತಕ್ಕಂಥ, ಪದ್ಯದಲ್ಲಿ ಬರೀತಕ್ಕಂಥ ಅಥವಾ ಗದ್ಯ ಪದ್ಯಗಳನ್ನ ಸಮ್ಮಿಶ್ರಣ ಮಾಡಿ ಬರೀತಕ್ಕಂಥ ಕವಿಗಳು ಕನ್ನಡದಲ್ಲಿ ಇದ್ರು ಅನ್ನೋದು ನಮಗೆ ಅರ್ಥ ಆಗ್ತಕ್ಕಂಥದ್ದು. ಪಳಗನ್ನಡ ಮಂ ಪೊಲಗೆಡಿಸಿ ನುಡಿವರ್ ನೋಡ್ರಿ, ಹಳಗನ್ನಡ ಅಂತ ಒಂದು ಭಾಷೆ ಇತ್ತು,
ಬಹಳಷ್ಟು ಜನ ಅದನ್ನ ಸರಿಯಾಗಿ ಮಾತನಾಡುವುದಿಲ್ಲ ಅಂತ ಅದ ಉಲ್ಲೇಖ ನಮಗೆ ಸಿಗುವುದರಿಂದ ಕನ್ನಡ ಸಾಹಿತ್ಯ ಹಿಂದೆಯೂ ಕೂಡ ಇತ್ತು. ನೆಲೆಸಿದ ಕಾವ್ಯಂ ಕಾವ್ಯಕ್ಕೆ ಲಕ್ಷಣಂ, ಒಂದು ಕಾವ್ಯದ ಲಕ್ಷಣವನ್ನು ಕೂಡ ಹೇಳ್ತಕ್ಕಂಥ ಕೃತಿ ಇದಾಗಿರೋದ್ರಿಂದ ಕವಿರಾಜ ಮಾರ್ಗಕಾರ ಕಾವ್ಯದ ಲಕ್ಷಣ ಹೇಳ್ತಾನಂದ್ರೆ ಆತನಿಗಿಂತ ಹಿಂದೆ ಕೂಡ ಕವಿ ಪರಂಪರೆ ಕಾವ್ಯ ಪರಂಪರೆ ಇದ್ದಿರಬಹುದು. ನಾಡವರ್ಗಳ್ ಕುರಿತು ಓದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಅಂದ್ರೆ ಜನಪದ ಸಾಹಿತ್ಯವನ್ನು ಕುರಿತು ಹೇಳ್ತಕ್ಕಂಥ ಸಾಲಿದಾಗಿದ್ದು, ಕುರಿತು ಓದಲಾರದೆಯೂ ಕೂಡ ಕಾವ್ಯವನ್ನ ಬರೆಯುವಷ್ಟು ಪರಿಣಿತಿಯನ್ನ ನಮ್ ಜನ ಪಡ್ಕೊಂಡಿದ್ರು ಅಂತ ಶ್ರೀ ವಿಜಯ ಹೇಳ್ತಾ ಇದ್ದಾನೆ. ಅಂದ್ರೆ ಆಗಿನ ಕಾಲಕ್ಕೆ ಮನೆ ಮನೆಯಲ್ಲೂ ಕೂಡ ಕನ್ನಡದ ಸಾಹಿತ್ಯ ಇತ್ತು ಅನ್ನೋದನ್ನ ಈ ಸಾಲು ಸಮರ್ಥನೆ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಗದ್ಯ ಕವಿಗಳನ್ನು ಮತ್ತು ಪದ್ಯ ಕವಿಗಳನ್ನು ಕೂಡ ಆತ ಉಲ್ಲೇಖ ಮಾಡ್ತಾನೆ. ವಿಮಲ, ಉದಯ, ನಾಗಾರ್ಜುನ, ಜಯಬಂಧು, ದುರ್ವಿನಿತ ಇವರೆಲ್ಲ ಗದ್ಯ ಕವಿಗಳಂತೆ. ಅದರ ಜೊತೆಗೆ ಶ್ರೀ ವಿಜಯ, ಕವೀಶ್ವರ, ಚಂದ್ರ, ಲೋಕಪಾಲ ಇವರು ಪದ್ಯ ಕವಿಗಳು. ಇವರು ಹಿಂದೆ ಇದ್ರು ಅನ್ನೋದನ್ನ ಆತ ಉಲ್ಲೇಖ ಮಾಡೋದನ್ನ ನಾವು ಗಮನಿಸೋದಾದ್ರೆ ಕನ್ನಡ ಸಾಹಿತ್ಯದ ಪ್ರಾಚೀನತೆ ಬಹಳ ಹಿಂದೆ ಹೋಗ್ತಕ್ಕಂಥದ್ದು. ಇದರ ಜೊತೆಗೆ ನಾಡಿನ ಬಗ್ಗೆಯೂ ಕೂಡ ಹಲವಾರು ಅಭಿಮಾನದ ಮಾತುಗಳನ್ನ, ನಾಡ ಜನರ ಬಗ್ಗೆಯೂ ಕೂಡ ಹಲವಾರು ಅಭಿಮಾನದ ಮಾತುಗಳನ್ನ ಪಡಿಸಿರ್ತಕ್ಕಂಥ ಶ್ರೀ ವಿಜಯ ಕಾವೇರಿಯಿಂದಂ ಗೋದಾವರಿವರ ಮಿರ್ಪ ನಾಡದ ಕನ್ನಡದೊಳ್ ಭಾವಿಸಿದ ಜನಪದಂ ವಸುದಾವಳೆಯ ವಿಲೀನ ವಿಷದ ವಿಷಯ ವಿಶೇಷಂ ಅಂದ್ರೆ ಕಾವೇರಿಯಿಂದ ಆ ಗೋದಾವರಿವರ ಮಿರ್ಪ, ದಕ್ಷಿಣದಲ್ಲಿ ಕಾವೇರಿ ನದಿಯಿಂದ ಹಿಡ್ಕೊಂಡು ಉತ್ತರದಲ್ಲಿ ಗೋದಾವರಿಯವರೆಗೂ ಹಬ್ಬಿರ್ತಕ್ಕಂಥ ಕನ್ನಡ ನಾಡಿನಲ್ಲಿ ಜನ ಹೇಗಿದ್ರಪ್ಪ ಅಂದ್ರೆ ವಿಷಯ ವಿಶೇಷಂ, ವಿವಿಧ ವಿಷಯಗಳಲ್ಲಿ ಪಾಂಡಿತ್ಯವನ್ನ ಪಡ್ಕೊಂಡಂತ ಜನ ಇಲ್ಲಿ ಇದ್ರು ಅನ್ನೋದನ್ನ ಆತ ಹೇಳ್ತಕ್ಕಂಥದ್ದು. ಜೊತೆಗೆ ಪುಲಿಗೆರೆ, ಒಕ್ಕುಂದ, ಕೋಪನನಗರ, ಕಿಸುವಳಲ್ ಅಂತಕ್ಕಂಥ ಪ್ರದೇಶಗಳ ಬಗ್ಗೆ ಮತ್ತು ಒಕ್ಕುಂದದ ನಡುವನ ನಾಡೆ ಕನ್ನಡದ ತಿರುಳುಗನ್ನಡ ಅಂತ ಹೇಳ್ತಕ್ಕಂಥ ಒಂದು ವಿಚಾರ, ಜೊತೆಗೆ ಚತ್ತಾನ ಬೆದಂಡೆ ಅಂತಕ್ಕಂಥ ಸಾಹಿತ್ಯ ಪ್ರಕಾರಗಳ ಬಗ್ಗೆ ಆತ ಮಾಡುವ ಉಲ್ಲೇಖ, ಇದೆಲ್ಲವನ್ನ ಗಮನಿಸುವುದಾದ್ರೆ ಕವಿರಾಜ ಮಾರ್ಗಕ್ಕಿಂತ ಹಿಂದೆಯೇ ಬಹಳ ಸಮೃದ್ಧವಾದಂತಹ ಒಂದು ಸಾಹಿತ್ಯ ನಮ್ಮಲ್ಲಿ ಇತ್ತು ಅನ್ನೋದನ್ನು ನಾವು ಕಂಡುಕೊಳ್ಬಹುದು. ಆದ್ರೆ ಕೃತಿಗಳ ಅಲಭ್ಯತೆಯಿಂದ ಅಲ್ಲಿ ಏನನ್ನು ಹೇಳೋಕ್ ಆಗೋದಿಲ್ಲ. ಇದರ ಜೊತೆಗೆ ಇನ್ನು ಇತರೆ ಒಂದಿಷ್ಟು ಆಧಾರಗಳನ್ನು ನೋಡುವುದಾದ್ರೆ ನಮಗೆ ಮೊಟ್ಟ ಮೊದಲನೆಯ ಆದಿ ಕವಿ ಪಂಪನ ಒಂದಿಷ್ಟು ಕೃತಿಗಳ ಹಿನ್ನೆಲೆಯಲ್ಲಿ ನಾವು ಮಾತಾಡಬೇಕಾಗ್ತದೆ. ಕತೆ ಪಿರಿದಾದೊಡಂ ಕತೆ ಮೇಯ್ಗಡಲೀಯದೆ ಮುಂ ಸಮಸ್ತ ಭಾರತ ಮುಂ ಅಪೂರ್ವಮಾಗಿ ಸಲೆ ಪೇಳಿದ ಕವೀಶ್ವರರಿಲ್ಲ ಅಂತ ಪಂಪ ತನ್ನ ಕಾವ್ಯದಲ್ಲಿ ಈ ಹೇಳಿಕೆಯನ್ನ ನೀಡೋದನ್ನ ಗಮನಿಸಿದ್ರೆ, ಪೇಳಿದ ಕವೀಶ್ವರರಿಲ್ಲ ಅಂದ್ರೆ ನಾನು ಇಷ್ಟು ಸುಂದರವಾಗಿ ಈ ಭಾರತವನ್ನ ಕತೆ ಕೆಡಲಾರದ ರೀತಿಯಲ್ಲಿ ಕಟ್ಟಿಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ, ಇಷ್ಟು ಅಪೂರ್ವವಾಗಿ ಹಿಂದೆ ಇದನ್ನು ಯಾರೂ ಹೇಳಿಲ್ಲ ಅಂತ ಆತ ಹೇಳೋದನ್ನ ಗಮನಿಸಿದ್ರೆ ಆತನಿಗಿಂತ ಹಿಂದೆಯೂ ಕೂಡ ಈ ಕಥೆಯನ್ನು ಇಟ್ಟುಕೊಂಡು ಕಾವ್ಯ ಬರೆದವರು ಇದ್ರು ಅನ್ನೋದನ್ನ ಊಹೆ ಮಾಡ್ಕೊಳ್ಬಹುದು. ಬಹುಶಃ 1ನೇ ಗುಣವರ್ಮನ ಶೂದ್ರಕ ಮತ್ತು ಹರಿವಂಶ ಅಂತಕ್ಕಂಥ ಗ್ರಂಥಗಳ ಬಗ್ಗೆ ನಮಗೆ ಮುಂದೆ ಬಹಳಷ್ಟು ಕವಿಗಳು ಆ ಉದಾಹರಣೆಯ ಉಲ್ಲೇಖವನ್ನು ನೀಡ್ತಾ ಹೋಗ್ತಾರೆ. ಹಾಗಾಗಿ ಪಂಪನಿಗಿಂತ ಮುಂಚೆಯೇ ಗುಣವರ್ಮ ಅಂತಕ್ಕಂಥ ಒಬ್ಬ ಕವಿ, ಆತನ ಶೂದ್ರಕ ಹರಿವಂಶಕ್ಕಂತ ಕಾವ್ಯಗಳು ಚಂಪುವಾಗಿರಬಹುದು ಅಂತ ಊಹೆ ಮಾಡಬಹುದು. ಹಾಗೆಯೇ ಮುಂದಿನ ಹಲವಾರು ಕವಿಗಳಲ್ಲಿ ಒಂದಿಷ್ಟು ಕೃತಿಗಳು ಪಂಪನಿಗಿಂತ ಮುಂಚೆಯೇ ಸೃಷ್ಟಿಯಾಗಿರುವ ಉಲ್ಲೇಖಗಳು ಸಿಗ್ತಾ ಹೋಗ್ತದೆ. ಉದಾಹರಣೆಗೆ ದೇವಚಂದ್ರನ ರಾಜಾವಳಿ ಕತೆ, ತುಂಬುಲಾಚಾರ್ಯನ ಚೂಡಾಮಣಿ ಅಂತಕ್ಕಂಥ ಒಂದು ಕೃತಿ ಇತ್ತು. ಶಿವಮಾರ್ನ ಗಜಾಷ್ಟಕ, ನಾವು ಒನಕೆವಾಡು ಅಂತ ಏನು ಕರಿತೀವಿ, ಆ ಒನಕೆವಾಡದ ಸಂಪೂರ್ಣ ಉಲ್ಲೇಖವನ್ನು ನೀಡತಕ್ಕಂಥ ಗಜಾಷ್ಟಕ ಶಿವಮಾರ್ನ ಕೃತಿ. ಅಸಗನ ಕರ್ನಾಟಕ ಕುಮಾರ ಸಂಭವ, ಈ ಎಲ್ಲ ಕೃತಿಗಳು ಪಂಪನ ಹಿಂದಿಯೇ ರಚನೆಯಾಗಿರುವ ಸಾಧ್ಯತೆ ಇದೆ ಅನ್ನೋದು ವಿದ್ವಾಂಸರ ಅಭಿಮತ. ಇನ್ನು ವಡ್ಡಾರಾಧನೆಯಲ್ಲಿ ಸಿಗ್ತಕ್ಕಂಥ ಉಲ್ಲೇಖವನ್ನ ಒಂದಿಷ್ಟು ಆಧಾರಗಳನ್ನ ಹೇಳೋದಾದ್ರೆ 19 ಜೈನ ಕಥೆಗಳನ್ನ ಒಳಗೊಂಡಿರ್ತಕ್ಕಂಥ ಧಾರ್ಮಿಕ ಕಥಾ ಸಂಗ್ರಹ ವಡ್ಡಾರಾಧನೆ. ಸಂಸ್ಕೃತದ ಹರಿಶೇನನ ಕಥಾಕೋಶವನ್ನ ಮೂಲವಾಗಿಟ್ಕೊಂಡು ಕವಿ ಹೇಳುವ ಹಾಗೆ ಈ ಪೇಳದ 19 ಕಥೆಗಳು ಶಿವಕೋಟ್ಯಾಚಾರ್ಯ ವಡ್ಡಾರಾಧನೆಯ ಕವಚವು ಮಂಗಳ ಮಹಾಶ್ರೀ ಅಂತ ಹೇಳೋದನ್ನು ಗಮನಿಸಿದ್ರೆ ಇದನ್ನ ಹೇಳಿದವರು ಶಿವಕೋಟ್ಯಾಚಾರ್ಯ. ಬ್ರಾಜಿಷ್ಣು ಅನ್ನೋದು ಆತನ ಇನ್ನೊಂದು ನಾಮ. ಭಗವತಿ ಆರಾಧನಾ ಟೀಕಾ ಅನ್ನೋದು ಇದರ ಇನ್ನೊಂದು ಹೆಸರು. ಸುಮಾರು 10ನೇ ಶತಮಾನಕ್ಕೆ ಸಂಬಂಧಪಟ್ಟಂತ ಈ ಒಂದು ಕೃತಿಯನ್ನು ಆನೆ ಉಪಾಧ್ಯಾಯರು ಸಂಶೋಧನೆ ಮಾಡ್ತಾರೆ. ಈ ಕೃತಿಯಲ್ಲಿ ದಕ್ಷಿಣ ಮಾರ್ಗ, ಉತ್ತರ ಮಾರ್ಗ,
ದಕ್ಷಿಣೋತ್ತರ ಮಾರ್ಗ ಅಂತಕ್ಕಂಥ ವಿಚಾರಗಳು ಬಂದು ಹೋಗೋದ್ರಿಂದ ಒಡ್ಡಾರಾಧನೆಯ ಕೃತಿಯ ಹಿಂದೆಯೂ ಕೂಡ ಸಾಹಿತ್ಯದ ಶಕ್ತಿ ಇತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಒಟ್ಟಾರೆ ಈ 4 ಆಧಾರಗಳ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನ ಗ್ರೀಕ್ ಪ್ರಹಸನದಿಂದ ಹಿಡ್ಕೊಂಡು ಹಾಲರಾಜನಗಾಥ ಸಪ್ತಶತಿ ಆಧಾರವನ್ನು ಇಟ್ಕೊಂಡು ಅದಾದ್ಮೇಲೆ ಹಲ್ಮಿಡಿ ಶಾಸನವನ್ನ ಇಟ್ಕೊಂಡು ಬದಾಮಿ ಶ್ರವಣ ಬೆಳಗೊಳದ ಶಾಸನದ ಮೂಲಕ ಆದಿಕವಿ ಪಂಪನ ಕಾವ್ಯ ಮತ್ತು ಮೊದಲ ಕೃತಿ ಕವಿರಾಜ ಮಾರ್ಗ ಎಲ್ಲ ಆಧಾರಗಳಿಂದ ಕನ್ನಡ ಸಾಹಿತ್ಯ ಇಂದು ನಿನ್ನೆ ಹುಟ್ಟಿತ್ತಲ್ಲ, ಮೊದಲೇ ಹೇಳಿದಾಗೆ 2000 ಸುದೀರ್ಘ ಇತಿಹಾಸವನ್ನ ಹೊಂದಿರತಕ್ಕಂತ ಸಂಪದ್ಭರಿತ ಒಂದು ಭಾಷೆ ಮತ್ತು ಸಾಹಿತ್ಯವನ್ನು ಒಳಗೊಂಡಿರತಕ್ಕಂಥದ್ದು. 10ನೇ ಶತಮಾನದ ಚಂಪುವಿನ ನಂತರ ರಗಡೆ ಬರ್ತದೆ. ನಂತರ ಅದಕ್ಕಿಂತ ಮುಂಚೆ ವಚನ ಸಾಹಿತ್ಯ ಸೃಷ್ಟಿಯಾಗಿರ್ತಕ್ಕಂಥದ್ದು. ಮುಂದೆ ಷಟ್ಪದಿ, ಸಾಂಗತ್ಯ, ತ್ರಿಪದಿ, ಕೀರ್ತನೆ, ಶತಕ, ತತ್ವಪದ, ಮತ್ತೆ ಆಧುನಿಕಕ್ಕೆ ಬಂದ್ರೆ ನವೋದಯ, ನವ್ಯ, ಪ್ರಗತಿಶೀಲ, ದಲಿತ, ಬಂಡಾಯ, ಹೀಗೆ ಕನ್ನಡಕ್ಕೆ ಬಹಳ ದೊಡ್ಡ ಪರಂಪರೆಯ ಸಾಹಿತ್ಯಿಕ ಶಕ್ತಿ ನಮ್ಮಲ್ಲಿದೆ. ಒಟ್ಟಾರೆ ರಾಬರ್ಟ್ ಸ್ಪಿಲ್ಲರ್ ಅಂತಕ್ಕಂಥ ಒಬ್ಬ ವಿದ್ವಾಂಸ ಹೇಳ್ತಾನೆ, ಸಾಹಿತ್ಯ ಅನ್ನೋದು ಒಂದು ಕಾಲದ ಜೀವನಾನುಭವದ ಸಾರ. ಆಯಾ ಕಾಲಘಟ್ಟದಲ್ಲಿ ನಾವು ಅದನ್ನ ನಿತ್ತು ನೋಡದೆ ಅಥವಾ ಅದನ್ನ ಮುಂದಿನ ಜನಾಂಗಕ್ಕೂ ಕೊಂಡೊಯ್ಯುವಂತ ಕೆಲಸ ಆಗ್ಬೇಕು ಅಂತ. ಒಂದು ಭಾಷೆಯಲ್ಲಿ ಆದಂತ ಬದಲಾವಣೆಗಳನ್ನ, ದೇಶ ಸಮಾಜಗಳಾದಂತ ಬದಲಾವಣೆಗಳನ್ನ ಈ ಸಾಹಿತ್ಯ ನೀಡ್ತಾ ಹೋಗ್ತಕ್ಕಂಥದ್ದು. ಹೀಗೆ ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನ ಏಕೆ ಅಧ್ಯಯನ ಮಾಡಬೇಕು? ನಾವು ನೇರವಾಗಿ ಹಳೆಗನ್ನಡ ಸಾಹಿತ್ಯ, ಚಂಪು ಸಾಹಿತ್ಯವನ್ನ ಅಧ್ಯಯನ ಮಾಡಿದ್ರೆ ಆಗೋದಿಲ್ವೇ ಅಂತ ಪ್ರಶ್ನೆ ಕೇಳೋರಿಗೆ ಇದು ಒಂದು ಫೌಂಡೇಶನ್, ನಾವು ಬುನಾದಿ ಅಂತ ಏನು ಕರಿತೀವಿ, ಮುಂದಿನ ಸಾಹಿತ್ಯ ಚರಿತ್ರೆಯ ಅಧ್ಯಯನದ ಕಟ್ಟಡಕ್ಕೆ ಇದು ಬುನಾದಿಯಾಗಿ ನಿಂತ್ಕೊಳ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಸಾಹಿತ್ಯದ ಪ್ರಾಚೀನತೆಯನ್ನ ಅರ್ಥ ಮಾಡಿಕೊಳ್ಳೋದ್ರ ಜೊತೆಗೆ ನಮ್ಮ ಸಂಸ್ಕೃತಿಯ ಅಭ್ಯಾಸ ಕೂಡ ಸಾಗ್ತಾ ಹೋಗ್ತದೆ. ನೈತಿಕ ಗುಣಗಳ ವಿಶೇಷಣಗಳ ಅರಿವು ನಮ್ಗೆ ಆಗ್ತಾ ಹೋಗ್ತದೆ. ಮುಂದಿನ ಅಧ್ಯಯನಕ್ಕೆ ಪೂರಕವಾಗಿ ಅದು ನಿಂತ್ಕೊಳ್ತದೆ. ಜೊತೆಗೆ ನಮಗೆ ಆಸಕ್ತಿಯನ್ನು ಹುಟ್ಟಿಸ್ತದೆ. ಸಾಹಿತ್ಯದಲ್ಲಿ ಮುಂದೆ ಏನಿದೆ ಅಂತ ಕುತೂಹಲವನ್ನು ಮೂಡಿಸ್ತದೆ. ಮುಂದಿನ ತಲೆಮಾರಿಗೆ, ಮುಂದಿನ ಪೀಳಿಗೆಗೆ ಅಥವಾ ಓದುವವರಿಗೆ ಸಾಹಿತ್ಯದ ಪ್ರಾಚೀನತೆ ಅನ್ನುವ ಈ ಘಟಕ ಅಥವಾ ಈ ಒಂದು ವಿಷಯ ನಮಗೆ ತಳಪಾಯವಾಗಿ ನಿಂತ್ಕೊಂಡು ಮುಂದಿನ ಓದಿಗೆ ಸ್ಫೂರ್ತಿ ಕೊಡ್ತಕ್ಕಂಥದ್ದು. ಇಂಥ ಒಟ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡಲಿಕ್ಕೆ ನನಗೆ ಸಹಾಯ ಮಾಡಿರ್ತಕ್ಕಂಥ ಒಂದಿಷ್ಟು ಪುಸ್ತಕಗಳೆಂದ್ರೆ ಆರ್ ನರಸಿಂಹಾಚಾರ್ಯರ ಕರ್ನಾಟಕ ಕವಿ ಚರಿತ್ರೆ, ಡಾಕ್ಟರ್ ರಂಶ್ರೀ ಮುಗುಳಿ ಅವರ ಕನ್ನಡ ಸಾಹಿತ್ಯ ಚರಿತ್ರೆ, ಬೆಂಗಳೂರು ವಿಶ್ವವಿದ್ಯಾಲಯದ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ, ಎಂ ಮರಿಯಪ್ಪ ಭಟ್ರ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ಹಾಗೂ ನಾನೇ ರಚನೆ ಮಾಡಿರ್ತಕ್ಕಂಥ ಕನ್ನಡ ಸಾಹಿತ್ಯ ಚರಿತ್ರೆ ಹೆಜ್ಜೆಗಳು. ಒಟ್ಟಾರೆ ಈ ಕೃತಿಗಳಲ್ಲಿ ಇರತಕ್ಕಂಥ ವಿಚಾರಗಳನ್ನ ನನ್ನ ಮತಿಯ ಮಿತಿಗೆ ನಿಲುಕಿದಷ್ಟು ಅನುಭವದ ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ದಯವಿಟ್ಟು ನಿಮ್ಮ ಪುಸ್ತಕಗಳ ಅಧ್ಯಯನ ಜೊತೆಗೆ ಈ ವಿಡಿಯೋವನ್ನ ನೋಡಿ ಇದನ್ನ ನಿಮ್ಮ ಅಧ್ಯಯನದ ಪೂರಕ ಸಾಮಗ್ರಿಯಾಗಿ ಬಳಸಿಕೊಳ್ಳಿ ಅಂತ ಹೇಳ್ತಾ, ಮತ್ತೊಮ್ಮೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.